ಯೆಸ್. ಸ್ಟಾರ್ಟ್ ಮಾಡೋಣ ಎಕನಾಮಿಕ್ಸನ್ನು. ಈಗಾಗಲೇ ನಾವು ಕೆಲವೊಂದು ಶಾರ್ಟ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಅಲ್ಲಿ ಒಂದು ಕಾನ್ಸೆಪ್ಟನ್ನು ಜಸ್ಟ್ ಬ್ರೀಫ್ ಆಗಿ ನಾವು ನೋಡ್ತಾ ಹೋಗಿದ್ದೇವೆ ಅಲ್ವಾ? ಅಲ್ಲಿ ಇಂಟರ್ ಕನೆಕ್ಷನ್ ಜಾಸ್ತಿ ನಮ್ಗೆ ಸಿಕ್ಕೋದಿಲ್ಲ. ಮತ್ತು ಇಕನಾಮಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ ಯಾವತ್ತೂ ನೀವು ಒಬ್ಸರ್ವ್ ಮಾಡಿರಬಹುದು. ನಿಧಾನವಾಗಿ ನಾವು ನೋಡ್ತಾ ಹೋದರೆ ಅರ್ಥ ಆಗುತ್ತೆ. ಅರ್ಥ ಆಗೋದು ಮಾತ್ರ ಅಲ್ಲ, ಅದು ಎಕ್ಸಾಮ್ನಲ್ಲಿ ನೆನಪಾಗಬೇಕಲ್ವಾ? ಎಕ್ಸಾಮ್ನಲ್ಲಿ ನೆನಪಾಗಬೇಕು ಅಂತಂದರೆ ವಿತ್ ನೋಟ್ಸು, ವಿತ್ ರಿವಿಷನ್ನು ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ತುಂಬ ಜನ ಕ್ಲಾಸ್ ಕೇಳ್ತಾರೆ, ವಿಡಿಯೋ ನೋಡ್ತಾರೆ, ಆಮೇಲೆ ಮತ್ತೆ PDF ಪ್ರಿಂಟೌಟ್ ತೆಗೆದುಕೊಳ್ತಾರೆ, ಆಮೇಲೆ ಅದಕ್ಕೆ ಊದುಬತ್ತಿ ಹಚ್ತಾರೆ, ಅದಾದಮೇಲೆ ಮುಗಿಯುತ್ತೆ. ಮತ್ತೆ ಎಕ್ಸಾಮ್ ಬಂದಾಗ ಮತ್ತೆ ಹೊಸದಾಗಿ ವಿಡಿಯೋನೇ ನೋಡಬೇಕು. ಆವಾಗ ಯಾಕೆ ಹೀಗಾಗುತ್ತೆ ಅಂತಂದರೆ ಸರಿಯಾಗಿ ನೋಟ್ಸ್ ಮಾಡ್ಕೊಂಡಿರಲ್ಲ. ಮತ್ತು ತುಂಬ ಜನರಿಗೆ ಅನಿಸುತ್ತೆ ಯಾಕೆ ನೋಟ್ಸ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಟಾಪರ್ಗಳೆಲ್ಲ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಟಾಪರ್ಗಳ ಬ್ಯಾಕ್ಗ್ರೌಂಡ್ ನೀವು ನೋಡಿದರೆ ಅವರು IIT ಅಥವಾ ಪ್ರೆಸ್ಟೀಜಿಯಸ್ ಕಾಲೇಜಿಂದ ಬಂದಿರ್ತಾರೆ, ಇಂಗ್ಲೀಷ್ ಚೆನ್ನಾಗಿರುತ್ತೆ. ನಾವು ನಮ್ಮ ಲೆವೆಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಲ್ವಾ? ಇಲ್ಲದೇ ಇದ್ದರೆ ಅವರಿಗೆ ನಮಗೆ ಹೋಲಿಕೆ ಇಲ್ಲ. ಆ್ಯಕ್ಚುಲಿ ನಾವು ಅವ್ರ ರೀತಿ ಆಗಲಿಕ್ಕೆ ಬಯಸ್ತಾ ಇದ್ದೇವೆ, ಟಾಪರ್ ಆಗಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಂತ ನಮ್ಮ ಬ್ಯಾಕ್ಗ್ರೌಂಡ್ ಒಂದೇ ಅಲ್ಲ, ಎಲ್ಲರೂ ಒಂದೇ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ ಈ ರೇಸನ್ನು. ಹಾಗಾಗಿ ನಾನು ಹೇಳ್ತಾ ಇರೋದು, ನಾನು ಏನೇ ಬರೆದ್ರು ಕ್ಲಾಸಲ್ಲಿ ರಫ್ ನೋಟಲ್ಲಾದರೂ ಅದನ್ನು ಬರ್ಕೊಳ್ತಾ ಹೋಗಿ. ಇಲ್ಲ ಅಂತಂದರೆ ಮುಂದಿನ ವರ್ಷ ಮತ್ತೆ ವಿಡಿಯೋನೇ ಹೊಸದಾಗಿ ನೋಡಬೇಕಾದ ಪರಿಸ್ಥಿತಿ ಬರುತ್ತೆ. ತುಂಬ ಜನರಿಗೆ ಅದು ಅನುಭವನೂ ಆಗಿರುತ್ತೆ. ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯೋದು ನೀವೇನು ಬರೆದಿರ್ತೀರೋ ಅಥವಾ ನೀವಾಗಿ ನಿಮ್ಮ ವಾಕ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀರೋ ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯುತ್ತೆ. ಇಲ್ಲ ಅಂತಂದರೆ ಇವತ್ತು ಕಥೆ ಕೇಳ್ತೀರಿ, ಮತ್ತು ಮುಂದಿನ ವಾರ 2 ವಾರಕ್ಕೆ ಏನು ಅಂತ ಕೇಳಿದರೆ ಮತ್ತೆ ಫಂಬಲ್ ಆಗೋದು ಅಥವಾ ಮತ್ತೆ ಹೊಸದಾಗಿ ನೋಡಬೇಕಾದ ಪರಿಸ್ಥಿತಿ. ಹಾಗಾಗಬಾರ್ದು ಅಂತಂದರೆ ನಾನೇನು ಪ್ರತಿಯೊಂದನ್ನು ಚಂದ ಮಾಡಿ ಎಲ್ಲವನ್ನು ಒಂದೇ ಕಡೆ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ವಿಡಿಯೋ ನೋಡಬೇಕಾದ್ರೆ, ಅದರಲ್ಲೂ ಎಕನಾಮಿಕ್ಸನ್ನು ನೋಡಬೇಕಾದ್ರೆ ನಿಮ್ಮ ಮುಂದೆ ಒಂದು ರಫ್ ನೋಟ್ ಇರಬೇಕು. ರಫ್ ನೋಟಲ್ಲಿ ಏನಾದರೂ ಒಂದು ಗೀಚ್ತಾ ಇರಬೇಕು. ಈಗ ಎಕನಾಮಿಕ್ಸ್ ಅಂತ ಬರೆದೆ, ನೀವು ಇಕೋ ಅಂತ ಜಸ್ಟ್ ಒಂದು ಹಾಕಿ ಹೀಗೆ ಶಾರ್ಟ್ ಆಗಾದರೂ ಏನಾದರೂ ಬರ್ಕೊಳ್ತಾ ಇರಬೇಕು. ಈ ರೀತಿ ಮಾಡ್ತಾ ಹೋಗಿ, ಇಲ್ಲ ಅಂತಂದರೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಈ ಸಬ್ಜೆಕ್ಟು ನಾವು ಅಂದ್ಕೊಂಡ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಷ್ಟ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ, ಕಷ್ಟ ಅಲ್ಲ. ಮತ್ತು ಕೇಳಿದ ತಕ್ಷಣ ಕೆಲವರಿಗೆ ಅರ್ಥ ಆಗುತ್ತೆ, ಆದರೆ ಹಾಗೆ ಬಿಟ್ಟರೆ ನೆನಪಿರೋದಿಲ್ಲ. ಸೊ ಅದು ಗೊತ್ತಿರಲಿ, ಇಕನಾಮಿಕ್ಸ್ ಅನ್ನೋದು ಯಾವತ್ತೂ ಒಂದು ಮಿಸ್ಟ್ರಿ. ಸೊ ಇಕನಾಮಿಕ್ಸಲ್ಲಿ ಹಳೆ ವಿಡಿಯೋಗಳನ್ನು ಯಾರಾದರೂ ನೋಡಿದ್ದೀರಾ? ಇಲ್ಲಿ ತನಕ ಶಾರ್ಟ್ಸು ಅಥವಾ ನಾನು ಕೆಲವೊಂದು ವಿಡಿಯೋ 10-15 ನಿಮಿಷದ್ದು ಮಾಡಿದ್ದೆ. ಯಾರ್ಯಾರು ನೋಡಿದ್ದೀರಿ? ಯಾವ ವಿಡಿಯೋ ನೋಡಿದ್ದೀರಿ? ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ ಕೆಳಗಡೆ. ಕೇಳಿಸ್ತಾ ಇದೆ ಅಂದ್ಕೊಳ್ತೇನೆ. ಸ್ಟಾರ್ಟಿಂಗ್ 4 ಟಾಪಿಕ್ಸ್ ವಿಡಿಯೋಸ್ ನೋಡಿದ್ದೀರಿ. ಓಕೆ. ಬೇರೆಯವರು ನೀಡ್ಸ್, ವಾಂಟ್ಸ್, ಡಿಮ್ಯಾಂಡ್. ಹೌದು, ಓಕೆ. ಓಕೆ, ನೋಡಿರಬಹುದು ಕೆಲವರು ಕೆಲವೊಂದು ವಿಡಿಯೋವನ್ನು, ಮತ್ತು ಅದರ ಮೇಲೆ ಟೆಸ್ಟು ಸಹ ತಗೊಂಡಿರಬಹುದು. ಆದರೆ ನಾನು ಒಂದು ಸಾರಿ ಎಲ್ಲವನ್ನು ಹೇಳ್ತಾ ಹೋಗ್ತೇನೆ ಮೊದಲಿಂದ, ಯಾಕಂತಂದರೆ ಅದು ಬೇಕೇ ಬೇಕು. ಇಕಾನಮಿ ಎಲ್ಲ ಕ್ಲಾಸಸ್ಸು ನೋಡಿದ್ದೀರಾ? ನೋಡಿದರೂ ಒಳ್ಳೆಯದು. ನೋಡಿದರೆ ಇಲ್ಲೊಂದು ಸಾರಿ ರಿವಿಷನ್ ಆಗುತ್ತೆ. ಇಲ್ಲಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ದಯವಿಟ್ಟು. ಈಗಾಗಲೇ ನೋಡಿರೋರು ಟೆಸ್ಟ್ ತಗೊಂಡ್ರೂ ಒಳ್ಳೆಯದಿತ್ತು. ಆವಾಗ ಯಾರ್ಯಾರು ಟೆಸ್ಟ್ ತಗೊಂಡಿದ್ದೀರಿ ಗೊತ್ತಿಲ್ಲ. ಸೊ ಸ್ಟಾರ್ಟ್ ಮಾಡಿ. ಇಕನಾಮಿಕ್ಸ್ ನೋಡಿ, ಇಲ್ಲಿ ಮೊದಲು ನಾವು ಇಕನಾಮಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ ಹೇಗೆ ಹುಟ್ಟಿತು ಅಥವಾ ಅದರ ಬರ್ತ್ ಹೇಗಾಯಿತು ಅಂತ ತಿಳ್ಕೋಬೇಕು. ಕಾನ್ಸೆಪ್ಟ್ ಮೊದಲೇ ಗೊತ್ತಿದೆ ನಿಮಗೆ, ಆದರೂ ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ. ಈಗ ನಾಳೆ ಬೆಳಿಗ್ಗೆ ನೀವು ಏಳೋ ತನಕ ನೀವು ಎದ್ರಿ, ಎದ್ದ ತಕ್ಷಣ ಏನಾಗ್ಬಿಟ್ಟಿದೆ, ಹೊಸ ನ್ಯೂಸ್ ಬಂದುಬಿಟ್ಟಿದೆ ನ್ಯೂಸ್ ಪೇಪರ್ನಲ್ಲಿ. ಏನು ಅಥವಾ TV ಅವರು, ನಮ್ಮ ಪಬ್ಲಿಕ್ TV, ಸುವರ್ಣ ನ್ಯೂಸು, ಬೇರೆ ಬೇರೆದಿರ್ತಾವಲ್ವ, ಕನ್ನಡದ ಕಣ್ಮಣಿಗಳು, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಎಲ್ಲ ಫ್ರೀ, ಎಲ್ಲ ಅನ್ಲಿಮಿಟೆಡಾಗಿ ಎಲ್ರಿಗೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫುಡ್ ಈಸ್ ಅನ್ಲಿಮಿಟೆಡ್. ಫುಡ್ಡು, ಪೆಟ್ರೋಲು, ಮತ್ತು
ಕಾಲೇಜ್ ಸೀಟು, ಹೀಗೆ ಏನೇ ಇರಲಿ ಎಲ್ಲ ಸಹ ಇನ್ಮೇಲೆ ಅನ್ಲಿಮಿಟೆಡ್ ಆಗಿ ಎಲ್ರಿಗೂ ಸಿಗುತ್ತೆ ಅಂತ ಸುದ್ದಿ ಬಂದಿದೆ. ಪ್ರತಿಯೊಂದು ಮನೆಗೂ ಏನು ಬೇಕೋ ಎಲ್ಲ ಸಿಗುತ್ತೆ. ಒಂದು ವೇಳೆ ನಿಜವಾಗಲೂ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅಂತಂದರೆ ಎಲ್ರಿಗೂ ಬೇಕಾಗಿದ್ದು ಬೇಕಾದಾಗ ಬೇಕಷ್ಟು ವಾಟ್ ಎವರ್ ವೆನ್ ಎವರ್ ಅಲ್ವಾ, ಬೇಕಾದಷ್ಟು ಸಿಗುತ್ತೆ ಅಂತಂದರೆ ಆವಾಗ ನಿಜವಾಗ್ಲೂ ಥಿಂಕ್ ಮಾಡಿ, ಆವಾಗ ನಿಜವಾಗ್ಲೂ ಈ ಸಂಪತ್ತು ಬೇರೆ ಬೇರೆ ವಿಷಯಗಳಿಗೆ ಫೈಟ್ಸ್ ಆಗ್ತಾ ಇತ್ತಾ? ಫೈಟ್ಸ್ ಆಗ್ತಾ ಇತ್ತಾ? ಎಸ್ ಆರ್ ನೋ? ಕಲಹಗಳು ಅಲ್ವಾ, ಬೇರೆ ಬೇರೆ ಫೈಟ್ಸ್ ಆಗ್ತಾ ಇರಲಿಲ್ಲ. ಮತ್ತು ವುಡ್ ವಿ ನೀಡ್ ಪ್ರೈಸಸ್? ಪ್ರೈಸ್ ಬೇಕಿತ್ತಾ? ಯಾವುದಾದೊಂದು ವಸ್ತುವಿಗೆ ಪ್ರೈಸ್ ಅನ್ನೋದು ಬೇಕಾಗುತ್ತಾ ಆವಾಗ? ಬೇಕಾಗಲ್ಲ. ಅದ್ರ ಜೊತೆ ಗೌರ್ಮೆಂಟಿಗೆ ಬಜೆಟನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರ್ತಾ ಇತ್ತಾ? ಇಲ್ಲ ಅಲ್ವಾ. ಎಲ್ಲ ಅನ್ಲಿಮಿಟೆಡ್ ಆಗಿಬಿಟ್ರೆ ಯಾವುದೇ ಆಸ್ತಿ ಪಾಸ್ತಿ ಜಗಳ ಕಲಹ ಬೆಲೆ ಬಜೆಟ್ಟು ಯಾವುದೂ ಇರೋದಿಲ್ಲ. ಆದರೆ ಹಾಗಿಲ್ಲ ಈಗ. ಇದೆಲ್ಲ ಕಲ್ಪನೆ ಎಷ್ಟೊತ್ತು ಮಾಡ್ಕೊಂಡಿದ್ದು, ಕನಸಿನಿಂದ ಹೊರಗೆ ಬರಬೇಕು ನಾವೀಗ ಅಲ್ವಾ. ಇಫ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ, ಇನ್ ದಟ್ ಸಿಚುವೇಶನ್ ವಿ ಡೋಂಟ್ ನೀಡ್ ಟು ಸ್ಟಡಿ ಇಕನಾಮಿಕ್ಸ್ ಓನ್ಲಿ. ಇದೆಲ್ಲ ನಮ್ಗೆ ಯಾವುದು ಅಂದರೆ ಅನ್ಲಿಮಿಟೆಡ್ ಆಗಿ ಸಿಕ್ಬಿಡ್ತು ಅಂತಂದರೆ ಅವಾಗ ಇಕನಾಮಿಕ್ಸ್ ಅನ್ನುವಂಥ ಸಬ್ಜೆಕ್ಟೇ ಇರ್ತಾ ಇರಲಿಲ್ಲ ಅಲ್ವಾ. ಇವತ್ತು ಈ ಕ್ಲಾಸು ನಡೀತಾ ಇರಲಿಲ್ಲ, ಅಥವಾ ಈ ಒಂದು UPSCಯಲ್ಲಿ ಸಬ್ಜೆಕ್ಟ್ ಅನ್ನೋದು ಇರ್ತಾನೆ ಇರಲಿಲ್ಲ. ಇಕನಾಮಿಕ್ಸ್ ಅನ್ನೋದು ಆವಾಗ ಇರ್ತಿರಲಿಲ್ಲ. ಸೊ ಮುಖ್ಯವಾಗಿ ಎಲ್ಲ ಶುರುವಾಗೋದು ಎಲ್ಲಿಂದ? ಹ್ಯೂಮನ್ ವಾಂಟ್ಸಿಂದ. ಮನುಷ್ಯರ ಆಸೆಗಳು, ಹ್ಯೂಮನ್ ವಾಂಟ್ಸ್. ನಮ್ಗೆ ಯಾವಾಗಲೂ ಆಸೆ ಇರುತ್ತೆ, ಏನಾದರೂ ಒಂದು ಆಸೆ ಇದ್ದೇ ಇರುತ್ತೆ. ಬರತಾ ಇರೋದು ಕಾಣ್ತಿಲ್ವಾ? ಯಾರ್ಯಾರಿಗೆ ಪ್ರಾಬ್ಲಮ್ ಬರ್ತಾ ಇದೆ? ಒಂದು ನಿಮಿಷ. ಇಟ್ಸ್ ವಿಸಿಬಲ್. ಏನು ಬರದೆ ಅಂತ ಕಾಣಿಸ್ತಾ ಇದೆಯಾ? ಲಾಸ್ಟಲ್ಲಿ ಏನು ಬರದೆ ಕಾಣಿಸುತ್ತಾ? ಒಂದ್ಸರಿ ಸ್ಟಾಪ್ ಮಾಡಿ ಇನ್ನೊಂದ್ಸರಿ ಶೇರ್ ಮಾಡ್ತೇನೆ. ಸ್ಟಾಪ್ ಶೇರಿಂಗ್. ಈಗೇನು ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ? ಯಾರಿಗೆ ಎಷ್ಟೊತ್ತು ಬರೆದಿದ್ದು ಕಾಣಿಸಿತ್ತು? ಹ್ಯೂಮನ್ ವಾಂಟ್ಸ್ ಅಂತ ಬರೆದಿದೆ ನೋಡಿ, ಇಲ್ಲಿ ತನಕ ಬರೆದಿರೋದು ಕಾಣಿಸಿದ್ಯಾ? ಶೀಲಾ ಅವರಿಗೆ ಕಾಣಿಸ್ತಾ ಇತ್ತಲ್ವ ಇದೆಲ್ಲ ಬರಿತಾ ಇರೋದು? ಓಕೆ. ಏನೇನು ಬರದೆ ಅಂತಂದರೆ ಇಕನಾಮಿಕ್ಸು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಫೈಟ್ಸು, ಆಮೇಲೆ ಪ್ರೈಸು, ಬಜೆಟ್ ಅನ್ನುವಂಥ ಕಾನ್ಸೆಪ್ಟೇ ಇರೋದಿಲ್ಲ ಆವಾಗ. ಅದರ ಜೊತೆ ಇಕನಾಮಿಕ್ಸ್ ಅನ್ನುವಂಥ ಕಾನ್ಸೆಪ್ಟ್ ಸಹ ಬರೋದಿಲ್ಲ. ಓಕೆನಾ? ಸೊ ಎಲ್ಲ ಶುರುವಾಗೋದು ಹ್ಯೂಮನ್ ವಾಂಟ್ಸಿಂದ. ಹ್ಯೂಮನ್ ವಾಂಟ್ಸ್ ಅಂತಂದರೆ ಎಲ್ಲ ಬರುತ್ತೆ ಅದರಲ್ಲಿ. ನಮಗೆ ಫುಡ್ ಬೇಕು, ನಮಗೆ ಎಜುಕೇಷನ್ ಬೇಕು, ಹೆಲ್ತ್ ಕೇರ್ ಬೇಕು, ಟ್ರಾನ್ಸ್ಪೋರ್ಟ್ ಬೇಕು ಅಲ್ವಾ. ಎಲ್ಲ ಬೇಕು ನಮಗೆ ಅದಕ್ಕೆ ಲಿಮಿಟೇ ಇಲ್ಲ. ಸೊ ರಿಯಲ್ ಪ್ರಾಬ್ಲಮ್ ಏನು? ಈಗ ವಾಂಟ್ಸ್ ಇದೆ, ವಿಡಿಯೋ ನೋಡಿದವ್ರು ಹೇಳಿ ರಿಯಲ್ ಪ್ರಾಬ್ಲಮ್ ಏನು? ವಾಂಟ್ಸ್ ಅನ್ಲಿಮಿಟೆಡ್, ಮೊದಲೇ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡವರು ವಿಡಿಯೋ ನೋಡಿದವ್ರು ಹೇಳಿ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಹಾಗಾದರೆ ಲಿಮಿಟೆಡ್ ಆಗಿರೋದು ಯಾವುದು? ಬರೀತಾ ಇರೋದು ಕಾಣಿಸ್ತಾ ಇದೆ ಅಂದ್ಕೊಳ್ತೇನೆ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಎಸ್, ರಿಸೋರ್ಸಸ್ ಆರ್ ಲಿಮಿಟೆಡ್. ರಿಸೋರ್ಸಸ್ ಆರ್ ಲಿಮಿಟೆಡ್. ಇದು ಮೇನ್ ಕಾನ್ಸೆಪ್ಟ್. ಎಲ್ಲ ಶುರುವಾಗೋದು ಇಲ್ಲಿಂದ. ಅದಕ್ಕೇನಂತ ಕರೀತಾರೆ? ಅನ್ಲಿಮಿಟೆಡ್ ವಾಂಟ್ಸ್, ಲಿಮಿಟೆಡ್ ರಿಸೋರ್ಸಸ್. ಇದಕ್ಕೆ ನಾವು ಫಂಡಮೆಂಟಲ್ ಇಕಾನಾಮಿಕ್ ಪ್ರಾಬ್ಲಮ್, ಅಂತ ಕರಿತೇವೆ.
ಎಸ್, ನಾನ್ ರಿನ್ಯೂಬಲ್ ಎನರ್ಜಿ ಅದಕ್ಕೊಂದು ಎಕ್ಸಾಂಪಲ್ಲು. ಹೌದು. ಸೊ ವಾಂಟ್ಸ್ ಅನ್ಲಿಮಿಟೆಡ್ ಆಗಿರೋದು, ರಿಸೋರ್ಸ್ ಲಿಮಿಟೆಡ್ ಆಗಿರೋದು, ಇದು ಫಂಡಮೆಂಟಲ್ ಇಕನಾಮಿಕ್ ಪ್ರಾಬ್ಲಮ್. ಈ ಆರ್ಥಿಕವಾಗಿ ಮೂಲಭೂತವಾಗಿರುವಂಥ ಸಮಸ್ಯೆ ಇದು. ಇನ್ನು ಇಕನಾಮಿಕ್ಸನ್ನು ನಾವು ನೋಡಿದರೆ ತುಂಬ ಜನ ಏನು ಅಂದ್ಕೊಳ್ತಾರೆ, ಇಕನಾಮಿಕ್ಸ್ ಅಂದ ತಕ್ಷಣ ಅದು ಮನಿಗೆ ಸಂಬಂಧಪಟ್ಟಿದ್ದು ಅಂದ್ಕೊಳ್ತಾರೆ. ಬಟ್ ದಟ್ ಈಸ್ ಲೈಕ್ ಅ ಮಿಸ್ಕನ್ಸೆಪ್ಷನ್ ಅಲ್ವಾ. ಇಕನಾಮಿಕ್ಸ್ ಈಸ್ ಆ್ಯಕ್ಚುಲಿ ಸೈನ್ಸ್ ಆಫ್ ಚಾಯ್ಸ್ ಅಂತ ಹೇಳ್ಬೋದು. ಇಕನಾಮಿಕ್ಸ್ ಅಂತಂದರೆ ಸೈನ್ಸ್ ಆಫ್ ಚಾಯ್ಸ್. ಸೈನ್ಸ್ ಆಫ್ ಚಾಯ್ಸ್ ಯಾಕಂತಂದರೆ ಮೊದಲೇ ಹೇಳಿದಾಗೆ ನಮ್ಗೆ ಆಸೆಗಳು ಜಾಸ್ತಿ, ಆಸೆಗಳಿಗೆ ತಕ್ಕ ಹಾಗೆ ರಿಸೋರ್ಸ್ ಇಲ್ಲ. ಇರೋ ರಿಸೋರ್ಸನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು, ಚೂಸ್ ಮಾಡಬೇಕು ಅಲ್ವಾ. ಅವಾಗ ಚಾಯ್ಸ್ ಮಾಡಬೇಕಾಗತ್ತೆ, ಆಯ್ಕೆಯನ್ನು ಮಾಡಲೇಬೇಕಾಗತ್ತೆ. ಅದಕ್ಕೆ ನಾವು ಇಕನಾಮಿಕ್ಸನ್ನು ಸ್ಟಡಿ ಮಾಡ್ತೇವೆ. ಮತ್ತು ಇಕನಾಮಿಕ್ಸ್ ಇಸ್ ನಾಟ್ ಅಬೌಟ್ ಬಿಕಮಿಂಗ್ ರಿಚ್ ಅಲ್ವಾ. ಅರ್ಥಶಾಸ್ತ್ರ ಓದಿದ ತಕ್ಷಣ ಶ್ರೀಮಂತರಾಗ್ತಾರೆ ಅಂತಲ್ಲ. Economics is about making the best possible decision. Best possible decisions when ಯಾವಾಗ resources are limited. Resources are limited. ಎಕನಾಮಿಕ್ಸ್ ಅಂತಂದರೆ ಇರುವಂತಹ ಲಿಮಿಟೆಡ್ ರಿಸೋರ್ಸ್ಗಳ ಮುಂದೆ ನಾವು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು. ಅಂದರೆ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು, ಸ್ಮಾರ್ಟ್ ಚಾಯ್ಸಸ್ ಅಥವಾ ಸ್ಮಾರ್ಟ್ ಚಾಯ್ಸ್ ಅಂಡರ್ ಸ್ಕ್ಯಾರ್ಸಿಟಿ. ಅಂಡರ್ ಕೆಳಗಡೆ ಬರುತ್ತಾನೆ ಅಂದರೆ ಈ ಕಡೆ ಗೂಗಲ್ ಮೀಟಿನ ಕೆಲವೊಂದು ಫಂಕ್ಷನಾಲಿಟಿ ಇರೋದ್ರಿಂದ ಮುಂದುವರಿಸಲಿಕ್ಕೆ ಆಗ್ತಾಯಿದೆ. ಇಲ್ಲಿ ಕೆಳಗಡೆ ಬರಿತಾ ಇದ್ದೇನೆ, ಸ್ಮಾರ್ಟ್ ಚಾಯ್ಸ್ ಅಂಡರ್ ಸ್ಕ್ಯಾರ್ಸಿಟಿ. ಸ್ಮಾರ್ಟ್ ಚಾಯ್ಸ್ ಅಂಡರ್ ಸ್ಕ್ಯಾರ್ಸಿಟಿ. ಇಕನಾಮಿಕ್ಸನ್ನು ಆ ರೀತಿ ನಾವು ಹೇಳಬಹುದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ನಾನು ಪ್ರಶ್ನೆಗಳನ್ನು ಬರಿತಿರ್ತೀನಲ್ವ, ಅದನ್ನು ದಯವಿಟ್ಟು ಬರ್ಕೊಳ್ಳಿ. ಬೇರೆ ಎಲ್ಲ ಮಿಸ್ ಆದರೂ ಪ್ರಶ್ನೆಗಳನ್ನು ನೋಡಿದಾಗ ನಿಮಗೆ ಥಿಂಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ನೋಟ್ಸಲ್ಲಿ ಬರ್ಕೊಂಡಾಗ. ಈಗ ನೋಡಿ, ಒಂದು ಪ್ರಶ್ನೆ ಬರುತ್ತೆ, ವೈ ಆರ್ ಹ್ಯೂಮನ್ ವಾಂಟ್ಸ್ ಅನ್ಲಿಮಿಟೆಡ್. ಹಾಗಾದರೆ ಅನ್ಲಿಮಿಟೆಡ್ ವಾಂಟ್ಸ್ ಯಾಕಿದೆ ನಮಗೆ? ವೈ ಆರ್ ಹ್ಯೂಮನ್ ವಾಂಟ್ಸ್ ಅನ್ಲಿಮಿಟೆಡ್. ಈಗ ನಮ್ಮ ಲೈಫನ್ನೇ ನಾವು ಅಬ್ಸರ್ವ್ ಮಾಡಿದರೆ, ಚಿಕ್ಕ ವಯಸ್ಸಿನಲ್ಲಿ ನಮಗೆ ಬೇರೆ ಬೇರೆ ಆಟಿಕೆ ಅಲ್ವಾ, ಟಾಯ್ಸು, ಅದ್ರ ಮೇಲೆ ಆಸೆ ಇತ್ತು. ಮತ್ತು ತುಂಬ ಜನ ಈ ರೀತಿಯಾಗಿ ಮಾಡಿದರೆ ಹೊಗಳ್ತಾರೆ, ಹಾಗಾಗಿ ಆ ಥರ ಏನಾದರೂ ಮಾಡಬೇಕು ಅಂತ ಹೊರಡ್ತಾ ಇದ್ವಿ. ಮತ್ತು ಸೈಕಲ್ಲು ಅಥವಾ ಅವರವರ ಏಜಿಗೆ ತಕ್ಕ ಹಾಗೆ ಬೈಕು, ಕಾರು, ಈ ರೀತಿ ಆಸೆಗಳು, ಹ್ಯೂಮನ್ ವಾಂಟ್ಸ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಮೊದಲಿರೋದು ಆಮೇಲೆ ಇನ್ನೊಂದರಿಂದ ರೀಪ್ಲೇಸ್ ಆಗುತ್ತೆ. ಎಸ್, ಕಂಪ್ಯಾರಿಸನಿಂದ ಬರಬಹುದು, ಕಾಂಪಿಟೇಷನಿಂದ ಬರಬಹುದು ಹ್ಯೂಮನ್ ವಾಂಟ್ಸು. ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಆಲ್ ದೀಸ್ ವಾಂಟ್ಸ್ ಆರ್ ದೇರ್. ಇಸ್ ದಿಸ್ ಬಿಕಾಸ್ ಆರ್ ವಿ ಗ್ರೀಡಿ? ಅಂದರೆ ನಾವು ಗ್ರೀಡಿ ಆಗಿರೋದ್ರಿಂದ ಮಾತ್ರ ಈ ವಾಂಟ್ಸ್ ಇರೋದಾ? ಏನನ್ಸುತ್ತೆ ನಿಮಗೆ? ಡಸ್ ದಟ್ ಮೀನ್ ಆರ್ ವಿ ಗ್ರೀಡಿ, ವೆರಿ ವೆರಿ ಗ್ರೀಡಿ ಆಗಿದ್ದೇವ ನಾವು? ದುರಾಸೆಯಿಂದ ಇರೋದ್ರಿಂದ ಆಸೆಗಳು ಹೆಚ್ಚಾಗಿದೆಯಾ? ಏನನ್ಸುತ್ತೆ? ಎಸ್ ಆರ್ ನೋ? ಎಸ್ ಆರ್ ನೋ? ಆರ್ ವಿ ಗ್ರೀಡಿ ಆರ್ ಇಸ್ ದರ್ ಎನಿಥಿಂಗ್ ಎಲ್ಸ್? ಹೌದು, ನೆಸೆಸಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ವೈ ಆರ್ ಹ್ಯೂಮನ್ ವಾಂಟ್ಸ್ ಅನ್ಲಿಮಿಟೆಡ್ ಅಂತ ಪ್ರಶ್ನೆ ಬರ್ಕೊಂಡ್ಮೇಲೆ ಕೆಳಗಡೆ ನೀವು ಬೇಕಾದರೆ ಕಂಟಿನ್ಯೂ ಮಾಡಬಹುದು. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಅದು ಒಪ್ಕೊಳ್ತಿದ್ದೇವೆ ನಾವು. ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ನಾಟ್ ಬಿಕಾಸ್ ಹ್ಯೂಮನ್ಸ್ ಆರ್ ಗ್ರೀಡಿ. ನಾಟ್ ಬಿಕಾಸ್ ಗ್ರೀಡಿ ಆಗಿರೋದ್ರಿಂದ ಅಲ್ಲ, ಹ್ಯೂಮನ್ಸ್ ಆರ್ ಗ್ರೀಡಿ. ಬಟ್ ಯಾಕಂತಂದರೆ ಬಿಕಾಸ್ ಏನಾಗ್ತಾ ಇದೆ? ಬಿಕಾಸ್ ಅವರ್ ನೀಡ್ಸ್
aspirations, our needs, aspirations, technology, technology, and lifestyle, and lifestyle keep changing, keep changing. Human wants are unlimited, not because humans are greedy, but because our needs, aspirations, ನಮ್ಮ ಅಗತ್ಯತೆಗಳು, ಅವಶ್ಯಕತೆಗಳು, ನಮ್ಮ ಆಕಾಂಕ್ಷೆಗಳು, ತಂತ್ರಜ್ಞಾನ ಮತ್ತು ನಮ್ಮ ಜೀವನ ಶೈಲಿ, ಇದು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ. ಒನ್ ವಾಂಟ್ ಸ್ಯಾಟಿಸ್ಫೈ ಆದಮೇಲೆ ಅನದರ್ ವಾಂಟ್ ಅದರ ಪ್ಲೇಸನ್ನು ಆಕ್ರಮಿಸ್ಕೊಳ್ಳುತ್ತೆ. ಅನದರ್ ವಾಂಟ್ ಯೂಶುವಲಿ ಟೇಕ್ಸ್ ಇಟ್ಸ್ ಪ್ಲೇಸ್. ಹಾಗಾಗಿ ಇಷ್ಟು ಗೊತ್ತಿರಲಿ, ನಾವು ಗ್ರೀಡಿ ಆಗಿರೋದ್ರಿಂದ ವಾಂಟ್ಸ್ ಹೆಚ್ಚಾಗಿರೋದಲ್ಲ. ಸಮಾಜ, ತಂತ್ರಜ್ಞಾನ, ನಮ್ಮ ಅಗತ್ಯತೆಗಳು ಬದಲಾಗ್ತಾನೆ ಇರುತ್ತೆ, ನಮ್ಮ ಆದ್ಯತೆಗಳು ಬದಲಾಗ್ತಾನೆ ಇರುತ್ತೆ. ಮತ್ತು ವಾಂಟ್ಸ್ ಅಂದ ತಕ್ಷಣ ಆಸೆ ಎಲ್ರಿಗೂ ಇರುತ್ತೆ. ನನಗೆ ವಿಮಾನ ಅಂದರೆ ಫ್ಲೈಟ್ ಬೇಕು, ನನಗೆ ಹೆಲಿಕಾಪ್ಟರ್ ಬೇಕು, ನನಗೆ ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕು, ಮತ್ತು ನನಗೆ ಕೆಲವರಿಗೆ ನೀರು ಬೇಕು ದಿವಸ ಕುಡಿಲಿಕ್ಕೆ, ಕೆಲವರಿಗೆ ಆಹಾರ ಬೇಕು. ಸೊ ಎಲ್ಲ ವಾಂಟ್ಸು ಒಂದೇನಾ ನಿಮ್ಮ ಪ್ರಕಾರ? ಎಲ್ಲ ವಾಂಟ್ಸನ್ನು ಒಂದೇ ರೀತಿ ಈಕ್ವಲ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಚೆಕ್. ಚೆಕ್. ವಾಯ್ಸ್ ಯಾರಿಗೆ ಪ್ರಾಬ್ಲಮ್ ಬರ್ತಾ ಇದೆ? ಓಕೆ, ಲಾಸ್ಟಲ್ಲಿ ಏನಾದರೂ ಬ್ರೇಕ್ ಆಯಿತಾ ನೋಡಿ, ಚೆಕ್ ಮಾಡಿ. ಯಾವುದಾದ್ರೂ ಒಂದು ವಿಷಯ ಅಥವಾ ಹೇಳಬೇಕಾದ್ರೆ ಮಿಸ್ ಆಯಿತಾ? ಈಗ ಕ್ಲಿಯರ್ ಇದೆಯಾ? ನಾನೇನು ಕೇಳ್ತಾ ಇದ್ದೆ ಅಂತಂದರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಸೆಗಳಿರುತ್ತೆ. ಆ ಎಲ್ಲ ಆಸೆಗಳನ್ನು ಈಕ್ವಲ್ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ಕ್ಲಿಯರಾಗಿ ಕೇಳ್ತಾ ಇದೆಯಾ ಇದು? ಆರ್ ಆಲ್ ವಾಂಟ್ಸ್ ಆರ್ ಈಕ್ವಲ್? ಎಲ್ಲದಕ್ಕೂ ಈಕ್ವಲ್ ಅಂತ ನಾವು ಹೇಳಿಬಿಡಬಹುದಾ? ಎಲ್ಲ ವಾಂಟ್ಸು ಒಂದೇನಾ ನನ್ನ ಪ್ರಶ್ನೆ. ಪ್ರಶ್ನೆ ಕೇಳಿದರೆ ಎಸ್ ಆರ್ ನೋ ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ. ಆರ್ ಆಲ್ ವಾಂಟ್ಸ್ ಆರ್ ಈಕ್ವಲ್? ಏನು ನಿಮ್ಮ ಪ್ರಕಾರ? ನೋ, ನೋ, ಎಲ್ಲ ವಾಂಟ್ಸು ಈಕ್ವಲ್ ಆಗಿ ಇರೋದಿಲ್ಲ. ಕರೆಕ್ಟ್, ನೋ. ಉದಾಹರಣೆಗೆ ನೋಡಿ, ಕೆಲವೊಂದು ವಾಂಟ್ಸ್, ಸಮ್ ವಾಂಟ್ಸ್ ಆರ್ ನೀಡ್ಸ್ ಅಲ್ವಾ? ಕೆಲವೊಂದು ವಾಂಟ್ಸ್ ನಮಗೆ ಅದರ ಬಯಕೆ ಇದೆ, ಆದರೆ ಅದು ಬೇಕೇ ಬೇಕು. ಅಗತ್ಯತೆಗಳು ಅಂತ ಹೇಳ್ತೀವಲ್ವಾ, ಮೂಲಭೂತ ಅವಶ್ಯಕತೆಗಳು, ನೀಡ್ಸ್. ಸಮ್ ವಾಂಟ್ಸ್ ಆರ್ ನೀಡ್ಸ್ ಆ್ಯಂಡ್ ಸಮ್ ಅದರ್ ವಾಂಟ್ಸ್ ಆರ್ ಕಂಫರ್ಟ್ಸ್. ಕೆಲವೊಂದು ಕಂಫರ್ಟಿಗೋಸ್ಕರ ನಾವು ಮಾಡ್ಕೊಳ್ಳೋದು, ಕಂಫರ್ಟ್ಸ್ ಅಂತ ಕರಿತೇವೆ ಅದಕ್ಕೆ, ಕಂಫರ್ಟ್ಸ್. ಮತ್ತು ಇನ್ನು ಕೆಲವೊಂದು ವಾಂಟ್ಸ್ ಹೇಗಿರುತ್ತೆ, ಅದಕ್ಕೆ ಏನಂತ ಕರಿತೇವೆ? ಲಕ್ಸುರೀಸ್. ಸೊ ಸಮ್ ವಾಂಟ್ಸ್ ಆರ್ ನೀಡ್ಸ್, ಸಮ್ ವಾಂಟ್ಸ್ ಆರ್ ಕಂಫರ್ಟ್, ಸಮ್ ಅದರ್ ವಾಂಟ್ಸ್ ಆರ್ ಲಕ್ಸುರೀಸ್. ಉದಾಹರಣೆಗೆ ನೀಡ್ಸಲ್ಲಿ ಏನು ಬರುತ್ತೆ? ಮೊದಲೊಂದು ಸಾರಿ ಹೇಳಿದ್ದೆ, ವಾಟರ್ ಅಲ್ವಾ, ನಮ್ಮ ಮೂಲಭೂತ ಅವಶ್ಯಕತೆಗಳು. ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ನೀಡ್ಸಲ್ಲಿ. ಕಂಫರ್ಟ್ಸಲ್ಲಿ ಈಗ ನಮ್ಮ ಮನೆಯಲ್ಲಿ ನಾವು ವೆದರ್ ಅಥವಾ AC, ಫ್ಯಾನು ಈ ಥರ ಕಂಫರ್ಟಬಲ್ ಆಗಿರಲಿಕ್ಕೆ ಎಕ್ಸ್ಟ್ರಾ ಏನಾದರೂ ಫೆಸಿಲಿಟಿಗಳನ್ನು ಹಾಕ್ಕೊಳ್ತೇವೆ ಕಂಫರ್ಟೇಬಲ್ ಆಗಿರಲಿಕ್ಕೆ. ವಾಯ್ಸ್ ಮತ್ತೆ ಬ್ರೇಕ್ ಆಗ್ತಿದೆ. ಎಲ್ರಿಗೂ ಪ್ರಾಬ್ಲಮ್ ಬರ್ತಾ ಇದೆಯಾ ಮತ್ತೆ? ಓಕೆ, ಒಂದು ನಿಮಿಷ. ಒಂದ್ಸರಿ ನೆಟ್ವರ್ಕನ್ನು ನಾನು ಡಿಸ್ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡ್ತೇನೆ.
ಒಂದು ನಿಮಿಷ. ವೇಟ್ ಫಾರ್ ಅ ಮಿನಿಟ್. ನೀವು ಇರಿ, ಮೀಟಿಂಗ್ನಲ್ಲೇ ಇರಿ. ನಾನು ಡಿಸ್ಕನೆಕ್ಟ್ ಮಾಡ್ತೇನೆ ಮತ್ತೆ ಎಂಟರ್ ಆಗ್ತೇನೆ. ಚೆಕ್. ಎಸ್, ಈಗ ಚೆಕ್ ಮಾಡಿ. ಕೇಳಿಸ್ತಾ ಇದೆಯಾ ಈಗ? ನೋ, ಇಟ್ಸ್ ಕ್ಲಿಯರ್. ಸ್ಕ್ರೀನ್ ವಿಸಿಬಲ್ ಇದೆಯಾ? ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ? ಎಸ್, ಓಕೆ. ಸೊ ಸಮ್ ವಾಂಟ್ಸ್ ಆರ್ ನೀಡ್ಸ್, ಸಮ್ ವಾಂಟ್ಸ್ ಆರ್ ಕಂಫರ್ಟ್, ಸಮ್ ವಾಂಟ್ಸ್ ಆರ್ ಲಕ್ಸುರೀಸ್. ನೀಡ್ಸಿಗೆ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ನಿಮ್ಮ ಮೆಸೇಜ್ ಕರೆಕ್ಟಾಗಿ ಬರ್ತಾ ಇದೆ ಅಂತ ಚೆಕ್ ಮಾಡಿದಾಗ ಆಗುತ್ತೆ. ನೀಡ್ಸು, ಕಂಫರ್ಟು, ಲಕ್ಸುರಿಗೆ ಎಕ್ಸಾಂಪಲ್ ಕೊಡಿ. ನೀಡ್ಸಿಗೆ ಎಕ್ಸಾಂಪಲ್ಲು ನೀಡ್ಸು, ಫುಡ್ಡು, ಶೆಲ್ಟರ್. ಎಸ್, ಕರೆಕ್ಟಾಗಿ ಬರ್ತಾ ಇದೆ ಮೆಸೇಜಸ್ಸು. ಫುಡ್, ಕ್ಲೋತ್ಸ್. ಎಸ್. ಕಂಫರ್ಟಿಗೆ ಎಕ್ಸಾಂಪಲ್ಲು ಕಂಫರ್ಟ್ಸ್. ಕಂಫರ್ಟ್ಸ್, ಗುಡ್ ಹೋಮ್. ಹೌದು. ಎ ಸಿ, ಕಾರು, ವೆಹಿಕಲ್ಲು, ಎಕ್ಸ್ಟ್ರಾ ವೆಹಿಕಲ್ಲು. ಹೌದು, ಎ ಸಿ, ಕಾರು. ಓಕೆ. ಕಂಫರ್ಟ್ಸ್. ಲಕ್ಸುರಿಗೆ ಎಕ್ಸಾಂಪಲ್ಲು ಲಕ್ಸುರಿ. ಐಫೋನು, ಬಂಗ್ಲಾ. ಹೌದು, ಲಕ್ಸುರಿ ಕಾರ್ಸು. ಕರೆಕ್ಟ್. ಎಸ್. ಸೊ ವಾಂಟ್ಸಲ್ಲಿ 3 ಥರ ಇದೆ. ಎಸ್, ಸಾಕು, ಬರ್ತಾ ಇದೆ ಅಂದ್ಕೊಳ್ತೇನೆ ಎಲ್ಲ ಈಗ. ನೀಡ್ಸು, ಕಂಫರ್ಟ್ಸು, ಲಕ್ಸುರೀಸ್. ಸೊ ಎಲ್ಲ ವಾಂಟ್ಸು ಈಕ್ವಲ್ ಅಲ್ಲ. ಅದೇ ಮೇನ್ ಕಾನ್ಸೆಪ್ಟ್ ಹೇಳಲಿಕ್ಕೆ ಹೊರಟಿರೋದಾಗಿತ್ತು. ಕೆಲವೊಂದು ಇಂಪಾರ್ಟೆಂಟು, ಕೆಲವೊಂದು ಸ್ವಲ್ಪ ಡಿಲೇ ಮಾಡಿದ್ರೂ ಆಗುತ್ತೆ, ಕೆಲವೊಂದು ಅಗತ್ಯನೇ ಇರೋದಿಲ್ಲ. ಸ್ಟೇಟಸಿಗೋಸ್ಕರ ನಾವು ಪರ್ಚೇಸ್ ಮಾಡ್ತಾ ಇರ್ತೇವೆ. ಹಾಗಾಗಿ ರಿಸೋರ್ಸ್ ಲಿಮಿಟೆಡ್ ಆಗಿದೆ, ವಾಂಟ್ಸ್ ಅನ್ಲಿಮಿಟೆಡ್ ಆಗಿದೆ. ಆವಾಗ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ, ನಮ್ಗೆ ಯಾವುದು ಬೇಕು ಅಂತ ಚೂಸ್ ಮಾಡ್ತೀವಲ್ವಾ, ಅದಕ್ಕೆ ನಾವೇನಂತ ಕರಿತೇವೆ ಸಾಮಾನ್ಯವಾಗಿ ಪ್ರಯಾರಿಟೈಸೇಷನ್. ಪ್ರಯಾರಿಟಿ ಅಂತ ಹೇಳ್ತೀರಿ ನೋಡಿ. ಅಂದರೆ ಆದ್ಯತೆ, ನಮ್ಮ ಆದ್ಯತೆಗಳು ಏನಿದೆ, ಪ್ರಯಾರಿಟೈಸೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಂಟ್ಸಿಂದ ನಾವು ಪ್ರಯಾರಿಟೈಸೇಷನನ್ನು ಚೂಸ್ ಮಾಡ್ತಾ ಇದ್ದೀವಿ. ಯಾವುದು ಬೇಕು ಅದಕ್ಕೆ ಆದ್ಯತೆ ಕೊಟ್ಟು ಅದನ್ನು ಚೂಸ್ ಮಾಡಿದರೆ ಅದು ಪ್ರಯಾರಿಟೈಸೇಷನ್. ವಿ ಕೆನಾಟ್ ಸ್ಯಾಟಿಸ್ಫೈ ಎವ್ರಿ ವಾಂಟ್ ಎಟ್ ದ ಸೇಮ್ ಟೈಮ್ ಅಲ್ವಾ. ಸೊ ದಟ್ ಈಸ್ ವೈ ಪ್ರಯಾರಿಟೈಸೇಷನ್ ಬಿಕಮ್ಸ್ ಇಂಪಾರ್ಟೆಂಟ್. ಇದು ಒಂದು ಕಡೆ ನಾಣ್ಯದ ಒಂದು ಮುಖ, ವಾಂಟ್ಸಿನ ಮುಖ ನೋಡಾಯಿತು. ಇನ್ನೊಂದು ಕಡೆ ರಿಸೋರ್ಸ್ ಇದೆ. ರಿಸೋರ್ಸಿನ ಬಗ್ಗೆ ಸ್ವಲ್ಪ ನೋಡೋದು. ರಿಸೋರ್ಸ್ ಅಂತ ಒಂದು ಸಾರಿ NCERTಯಲ್ಲಿ ಬಂದಿತ್ತು, ನೆನಪಾಗ್ತಾ ಇದೆಯಾ? ಒಂದು NCERT ಇತ್ತು, ಅದರಲ್ಲಿ ಯಾವ ಥರ ರಿಸೋರ್ಸ್ಗಳಿದೆ, ಏನೇನಿದೆ ಅದರಲ್ಲಿ ತುಂಬ ಡೀಟೇಲ್ಡ್ ಆಗಿ ಒಂದು ಕಾಲಮ್ ಇತ್ತು. ಒಂದು ಈ ಕಡೆ ಟೇಬಲ್ ಎಲ್ಲ ಹಾಕಿದ್ರು, ವ್ಯತ್ಯಾಸಗಳಿರ್ತಾಯಿತ್ತು. ಅಲ್ಲಿ ಡೀಟೇಲ್ ಆಗಿ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ರಿಸೋರ್ಸ್ಗಳನ್ನು ನಾವು ಏನಂತ ಕರೀಬಹುದು? ರಿಸೋರ್ಸಸ್ ಈಸ್ ಎನಿಥಿಂಗ್, ಅಥವಾ ರಿಸೋರ್ಸ್ ಈಸ್ ಎನಿಥಿಂಗ್. ರಿಸೋರ್ಸ್ ಈಸ್ ಎನಿಥಿಂಗ್ ದಟ್ helps us satisfy our wants. Economics ಅಲ್ಲಿ ರಿಸೋರ್ಸಸ್ ಅಂತಂದರೆ
ಈಗ ಜಿಯೋಗ್ರಫಿಯಲ್ಲಿ ರಿಸೋರ್ಸ್ಗಳಲ್ಲಿ ತುಂಬ ಕ್ಲಾಸಿಫಿಕೇಶನ್ ಇದೆ. ಇಕಾನಮಿಯಲ್ಲಿ ಇಲ್ಲಿ ರಿಸೋರ್ಸಸ್ ಅಂತಂದರೆ ಎನಿಥಿಂಗ್ ದಟ್ ಹೆಲ್ಪ್ಸ್ ಅಸ್ ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ನಮ್ಮ ವಾಂಟ್ಸನ್ನು ಸ್ಯಾಟಿಸ್ಫೈ ಮಾಡಿಕೊಳ್ಳಿಕ್ಕೆ ಯಾವುದು ಹೆಲ್ಪ್ ಮಾಡುತ್ತೋ ಅದು ರಿಸೋರ್ಸ್ ಅಲ್ವಾ. ಇಟ್ ಮೇ ಬಿ ಟೈಪ್ಸು, ಇಟ್ ಮೇ ಬಿ ನ್ಯಾಚುರಲ್ ಆಗಿರಬಹುದು, ನೈಸರ್ಗಿಕವಾಗಿರಬಹುದು, ಹ್ಯೂಮನ್ ಅಥವಾ ಮ್ಯಾನ್ ಮೇಡ್ ಅಂತ ಹೇಳ್ತೀವಲ್ವಾ. ಈ ರೀತಿ ನಾವು ನೋಡ್ಬೋದು. ಹ್ಯೂಮನ್ ರಿಸೋರ್ಸ್ಗಳು ಇದೆ ಅಥವಾ ಮ್ಯಾನ್ ಮೇಡ್ ರಿಸೋರ್ಸ್ಗಳು ಇದೆ. ಈ ರೀತಿ ರಿಸೋರ್ಸಲ್ಲಿ ಎಕನಾಮಿಕ್ಸಲ್ಲಿ ಮುಖ್ಯವಾಗಿ ನ್ಯಾಚುರಲ್ಲು ಅಥವಾ ಹ್ಯೂಮನ್ ರಿಲೇಟೆಡ್ 2 ಟೈಪನ್ನು ಮಾಡಬಹುದು. ನ್ಯಾಚುರಲ್ಲಿಗೆ ಲ್ಯಾಂಡ್, ವಾಟರ್, ಏರ್, ಮತ್ತು ಹ್ಯೂಮನ್ ಮೇಡಲ್ಲಿ ಟೆಕ್ನಾಲಜಿ, ಮಷಿನ್ಸ್, ಎಲೆಕ್ಟ್ರಿಸಿಟಿ ಅಥವಾ ಸ್ಕಿಲ್. ಆ 2 ಡಿಫ್ರೆನ್ಸನ್ನು ನೋಡಬಹುದು. ಒಂದು ರಿಸೋರ್ಸು ನೀವು ಎಲ್ಲಕ್ಕಿಂತ ಮುಖ್ಯವಾದ ರಿಸೋರ್ಸ್ ಯಾವುದು ಹಾಗಾದರೆ ಪ್ರಶ್ನೆ ಬಂದಿದೆಯಾ? ಎಲ್ಲದಕ್ಕಿಂತ ಮುಖ್ಯವಾದ ರಿಸೋರ್ಸ್ ಯಾವುದು ನಿಮ್ಮ ಪ್ರಕಾರ? ಎಸ್, ನಾವು ಬದುಕಲಿಕ್ಕೆ ಬೇಕಾಗಿರೋ ರಿಸೋರ್ಸ್ಗಳಲ್ಲಿ ಹೌದು, ಏರು, ವಾಟರು, ಮೂಲಭೂತ ಅವಶ್ಯಕತೆಗಳು, ನ್ಯಾಚುರಲ್ ರಿಸೋರ್ಸ್ಗಳು ಬಹಳ ಇಂಪಾರ್ಟೆಂಟ್. ವ್ಯಾಲ್ಯೂವನ್ನು ನೋಡ್ತಾ ಹೋದರೆ, ವ್ಯಾಲ್ಯೂಯೇಬಲ್ ರಿಸೋರ್ಸ್ ಅಂತ ನೀವು ನೋಡ್ತಾ ಹೋದರೆ ಎಲ್ಲ ಕನ್ಸಿಡರ್ ಮಾಡಿ. ಬೇಸಿಕ್ ನೀಡ್ಸ್ ಆಯಿತು. ಇನ್ನೂ ಒಂದು ಹಂತ ಮುಂದೆ ಹೋಗಿ ಫಿಲಾಸಫಿಕಲ್ ಆಗಿ ಸ್ವಲ್ಪ ಆ ಆಸ್ಪೆಕ್ಟನ್ನು ಆ್ಯಡ್ ಮಾಡಿದರೆ ಬರೀ ಫಿಸಿಕಲ್ ರಿಸೋರ್ಸ್ಗಳು ಮಾತ್ರ ಅಲ್ಲ, ಎಲ್ಲ ಟೈಪ್ ರಿಸೋರ್ಸನ್ನು ನೀವು ಕನ್ಸಿಡರ್ ಮಾಡಿ ಆವಾಗ ಮೋಸ್ಟ್ ವ್ಯಾಲ್ಯೂಯಬಲ್ ರಿಸೋರ್ಸ್ ಇಕನಾಮಿಕಲಿ ಸಹ ಹೌದು, ಫಿಲಾಸಫಿಕಲಿ ಸಹ ಹೌದು. ಯಾವುದದು? ಯಾವ ರಿಸೋರ್ಸ್ ಇಕನಾಮಿಕಲಿ ಮತ್ತು ಫಿಲಾಸಫಿಕಲಿ 2 ಆಸ್ಪೆಕ್ಟಿಂದಾನು ಬಹಳ ಇಂಪಾರ್ಟೆಂಟ್ ರಿಸೋರ್ಸ್ ಯಾವುದಿರಬಹುದು? ಯುಟಿಲಿಟಿ. ಓಕೆ, ಯುಟಿಲಿಟಿ ಅಂತಂದರೆ ಅದರ ಉಪಯೋಗ ಎಷ್ಟಾಗುತ್ತೆ ಅದರ ಆಧಾರದ ಮೇಲೆ, ಯೂಸ್ಫುಲ್ನೆಸ್ಸು. ಆದರೆ ರಿಸೋರ್ಸ್ ಬಗ್ಗೆ ಕೇಳ್ತಾ ಇರೋದು ಯಾವುದು ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಸಿಗೋದೇ ಇಲ್ಲ. ಎಸ್, ಕರೆಕ್ಟ್. ಟೈಮ್ is one of the most valuable, precious resource economically as well as philosophically, because everyone has only 24 hours ಅಲ್ವಾ. ಎಷ್ಟೇ ಶ್ರೀಮಂತ ಆಗಿದ್ದರೂ ಬೇರೆ ರಿಸೋರ್ಸ್ಗಳನ್ನು ಅವನು ಖರೀದಿ ಮಾಡಬಹುದು, ಆದರೆ ಟೈಮನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಟೈಮ್ ಅನ್ನೋದು ಅಷ್ಟು ಯೂಸ್ಫುಲ್ ರಿಸೋರ್ಸ್, ಮತ್ತು ಇದು ಮತ್ತೆ ಬರೋದೇ ಇಲ್ಲ. ಅಂಥ ಟೈಮನ್ನು ನಾವು ಹೇಗೇಗೋ ಕಳೀತಾ ಇರ್ತೀವಿ ಅಲ್ವಾ. ಇರಲಿ, ಒಂದು ಹಂತ ಆಯಿತು. ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಇಫ್ ಟೆಕ್ನಾಲಜಿ ಈಸ್ ಇಂಪ್ರೂವಿಂಗ್, ಈ ಪ್ರಶ್ನೆಗಳನ್ನು ನೀವು ಬರ್ಕೋಬೇಕು. ಅದಕ್ಕೆ ನಾನು ಬರಿತಾ ಇರೋದು, ಇಲ್ಲದ್ರೆ ನನಗೆ ಬರೀಬೇಕು ಅಂತ ಇರಲಿಲ್ಲ. ಯಾಕಂದರೆ ಪ್ರಶ್ನೆಗಳನ್ನು ನೋಡಿದಾಗ ಆಮೇಲೆ ಥಾಟ್ ಪ್ರೊಸೆಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಇಫ್ ಟೆಕ್ನಾಲಜಿ ಇಸ್ ಇಂಪ್ರೂವಿಂಗ್, ವೈ ಡು ವಿ ಸ್ಟಿಲ್ ಹ್ಯಾವ್ ಪ್ರಾಬ್ಲಮ್ಸ್? ಎಥಿಕ್ಸಿಗೆಲ್ಲ ಬೇಕಾಗಿರುವಂಥ ಆಸ್ಪೆಕ್ಟ್ ಇದು. ಎಲ್ಲ ಹೇಳ್ತಾರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಹಾಗಾದರೆ ಇನ್ನೂ ಕೆಲವು ಪ್ರಾಬ್ಲಮ್ಗಳು ಯಾಕಿರಬಹುದು? ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಆದರೆ ನಮ್ಮ ಸಮಸ್ಯೆಗಳೇನು ಕಡಿಮೆ ಆಗಿಲ್ಲ. ಸಮಸ್ಯೆಗಳು ಹೊಸದು ಬರ್ತಾ ಇದೆ. ಎಸ್, ಬಿಕಾಸ್ ದ ಸೇಮ್ ಟೆಕ್ನಾಲಜಿ ಬ್ರಿಂಗ್ಸ್ ಅನದರ್ ಡಿಸ್ಅಡ್ವಾಂಟೇಜಸ್. ಎಸ್, ಕರೆಕ್ಟ್. ಸ್ಕ್ಯಾರ್ಸಿಟಿ, ಹೌದು. ಅಲ್ವಾ? ಎಸ್, ಟೆಕ್ನಾಲಜಿ ಏನು ಮಾಡ್ತಾ ಇದೆ? ಎಸ್, ಹೌದು, ಕರೆಕ್ಟ್. accessibility, ಅಫೋರ್ಡೆಬಿಲಿಟಿ ಇಲ್ಲ. ಟೆಕ್ನಾಲಜಿ ಇನ್ಕ್ರೀಸಸ್ ಅವರ್ ಎಬಿಲಿಟಿ ಟು ಪ್ರೊಡ್ಯೂಸ್. ಈಗ ಟೆಕ್ನಾಲಜಿಯಿಂದ ಏನಾಗ್ತಾ ಇದೆ, ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗಿದೆ, ಅದನ್ನು ಒಪ್ಕೋಬೇಕು ನಾವು. ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ. ಪ್ರೊಡಕ್ಷನ್ ಇನ್ಕ್ರೀಸ್ ಆದ ಮಾತ್ರಕ್ಕೆ ನಮ್ಮ ವಾಂಟ್ಸ್ ಕಡಿಮೆ ಆಗಿದೆಯಾ? ಬೇಸಿಕ್ ಆಗಿ ನಾವು ನೋಡ್ತಾ ಹೋದರೆ ಅಲ್ವಾ. ಟೆಕ್ನಾಲಜಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿದೆ, ಬಟ್ ಅಟ್ ದ ಸೇಮ್ ಟೈಮ್ ಹ್ಯೂಮನ್ ವಾಂಟ್ಸ್ ಆಲ್ಸೋ ಇನ್ಕ್ರೀಸ್ ಅಲ್ವಾ. ಅದು ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹ್ಯೂಮನ್ ವಾಂಟ್ಸ್
ಆಲ್ಸೋ ಇನ್ಕ್ರೀಸ್ ಆಗ್ತಾ ಇದೆ. 20 ವರ್ಷದ ಹಿಂದೆ ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅವರ ಕಾಲದಲ್ಲಿ ಅಲ್ವಾ, ಒಂದು ಮೊಬೈಲ್ ಇಲ್ಲ, ಅದೆಲ್ಲ ಕಲ್ಪನೆ ಬಿಡಿ. ಒಂದು ಸಾಮಾನ್ಯವಾದಂತಹ ಫೆಸಿಲಿಟಿಗಳು ಇರಲಿಲ್ಲ. ಹಾಗಂತ ಈಗ ನಮ್ಗೆ ಫೆಸಿಲಿಟಿ ಇದೆ ಸಾಕು ಅಂತ ನಾವು ಕೂತ್ಕೊಳ್ತೀವಾ? ಇಲ್ಲ, ನಮಗೆ ಫಾಸ್ಟ್ ಇಂಟರ್ನೆಟ್ ಬೇಕು, ಬೆಟರ್ ಕ್ಯಾಮ್ರಾ ಇರಬೇಕು ಮೊಬೈಲಲ್ಲಿ, AI ಫೀಚರ್ಸ್ಗಳಿರಬೇಕು, ಮತ್ತು ಸ್ಟೋರೇಜ್ ಚೆನ್ನಾಗಿರಬೇಕು. ಒಂದು ಮೊಬೈಲಲ್ಲೇ ಎಷ್ಟೊಂದು ವಾಂಟ್ಸ್ಗಳಿದೆ ನಮಗೆ ಅಲ್ವಾ? ಇಂತಹ ಒಂದು ವಾಂಟ್ಸ್ ಎಲ್ಲ ಕಡೆನೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಏನು ತಿಳ್ಕೋಬೇಕು, ಆ್ಯಸ್ ಸೊಸೈಟಿ ಡೆವಲಪ್ಸ್ ಸೊಸೈಟಿ ಡೆವಲಪ್ ಆಗ್ತಾ ಇದ್ದ ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಆಲ್ಸೋ ಗ್ರೋ. ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಆಲ್ಸೋ ಗ್ರೋ, ಅದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ವೈ ಇಕನಾಮಿಕ್ ಪ್ರಾಬ್ಲಮ್ ನೆವರ್ ಕಂಪ್ಲೀಟ್ಲಿ ಡಿಸಪಿಯರ್ಸ್. ಇಕನಾಮಿಕ್ ಪ್ರಾಬ್ಲಮ್ ಅಂತಂದರೆ ಯಾವುದು? ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್. ಸೊ ಹಾಗಾಗಿ ಆ ಸಮಸ್ಯೆ ಮುಂದುವರಿತಾನೆ ಇರುತ್ತೆ, ಅದು ಎಂಡಿಗೆ ಬರೋದೇ ಇಲ್ಲ. ಈಗ AI ಬಂತು, ಮುಂದೆ ಆ ರೀತಿ ಮಾಡೋಣ. ಇಲಾನ್ ಮಸ್ಕ್ ಅವರ ಪ್ರಕಾರ ಮಂಗಳ ಗ್ರಹದಲ್ಲಿ ಹೋಗೋ ತನಕ ಅವರು ಆಲ್ರೆಡಿ ಪ್ಲ್ಯಾನ್ ಮಾಡಿ ಆಗಿದೆ ಅಲ್ವಾ? ನಮ್ಮ ಲೆವೆಲಲ್ಲಿ ನಾವು ಕಲ್ಪನೆ, ಯೋಜನೆ ಎಲ್ಲ ಮಾಡ್ತಾನೆ ಇರ್ತೇವೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊಸೈಟಿ ಡೆವಲಪ್ ಆಗ್ತಾ ಇದ್ದ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ ಅಂತ ನಾವು ಕೂತ್ಕೊಳ್ಳೋದಿಲ್ಲ ಅಲ್ವಾ? ಹಾಗಾಗಿನೇ ಅನ್ಲಿಮಿಟೆಡ್ ವಾಂಟ್ಸು, ಲಿಮಿಟೆಡ್ ರಿಸೋರ್ಸು, ಆ ಫಂಡಮೆಂಟಲ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಗೊತ್ತಾಯ್ತಾ ಆ ಪ್ರಾಬ್ಲಮ್ ಯಾಕೆ ಮುಂದುವರಿತಾ ಇದೆ, ಅದರ ಡಿಫ್ರೆಂಟ್ ಆಸ್ಪೆಕ್ಟ್ ಏನು? ಇಲ್ಲಿ ತನಕ ಅರ್ಥ ಆಗಿದೆಯಾ ಎಲ್ರಿಗೂ? ಯಾರ್ಯಾರಿದ್ದೀರಿ? ಎಲ್ರಿಗೂ ಅರ್ಥ ಆಗಿದೆಯಾ? ಎಸ್, ಬೇಸಿಕ್ ಆಗಿ ಇಕಾನಮಿ ಒರಿಜಿನ್ ಆಗೋದು ಹಾಗೆ. ಇದೇ ಮುಂದೆ ಡಿಮ್ಯಾಂಡು, ಸಪ್ಲೈ, ಇನ್ಫ್ಲೇಷನ್ನು, ಬಜೆಟ್ಟು, ಟ್ಯಾಕ್ಸೇಷನ್ನು, GDP, ಆ ಕಾನ್ಸೆಪ್ಟ್ ಎಲ್ಲ ಮುಂದೆ ಇದರಿಂದ ಬರ್ತಾ ಹೋಗೋದು. ಅಲ್ಲೊಂದು ಶಬ್ದ ಬಂದಿತ್ತು, ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ. ಅದಕ್ಕೆ ಸಂಬಂಧಪಟ್ಟಿರೋ ಇನ್ನೊಂದು ಶಬ್ದ ಆವಾಗಲೇ ಕೆಲವರು ಮೆನ್ಷನ್ ಮಾಡಿದ್ರಿ, ಸ್ಕ್ಯಾರ್ಸಿಟಿ ಅಂತ ಬಂತು ಅಲ್ಲಿ ಒಂದು ಶಬ್ದ. ಸ್ಕ್ಯಾರ್ಸಿಟಿ ಕೊರತೆ ಅಂತ ಕರಿತೇವೆ, ಅಭಾವ ಅಂತ ಕರಿತೇವೆ. ಕೆಲವರಿಗೆ ಸ್ಕ್ಯಾರ್ಸಿಟಿ ಅಂದ ತಕ್ಷಣ ಎಲ್ಲ ಖಾಲಿಯಾಗಿಬಿಟ್ಟಿದೆ ಅನ್ನುವ ಫೀಲಿಂಗ್ ಬರುತ್ತೆ. ಮೋಸ್ಟ್ ಪೀಪಲ್ ಥಿಂಕ್ ಸ್ಕ್ಯಾರ್ಸಿಟಿ ಮೀನ್ಸ್ ಸಮಥಿಂಗ್ ಇಸ್ ಆಲ್ಮೋಸ್ಟ್ ಫಿನಿಶ್ಡ್. ಅದರ ಸ್ಕ್ಯಾರ್ಸಿಟಿ ಅಂದರೆ ಹಾಗಲ್ಲ. ಸ್ಕ್ಯಾರ್ಸಿಟಿ ಮೀನ್ಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ರಿಸೋರ್ಸಸ್, ಸೇಮ್ ಕಾನ್ಸೆಪ್ಟೇ, ರಿಸೋರ್ಸಸ್ ಆರ್ ಲಿಮಿಟೆಡ್ ಕಂಪೇರ್ ಟು ಹ್ಯೂಮನ್ ವಾಂಟ್ಸ್. ಏನು ಇಲ್ಲ ಅಂತಲ್ಲ, ನಮಗೆ ಬೇಕಾದಷ್ಟಿಲ್ಲ ಅಷ್ಟೆ. ನಮ್ಮ ಆಸೆ ಜಾಸ್ತಿ, ಆಸೆ ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ದಟ್ ಇಸ್ ವೈ ದೇರ್ ಇಸ್ ಸ್ಕ್ಯಾರ್ಸಿಟಿ. ಎಸ್, ಲಿಮಿಟೆಡ್ ರಿಸೋರ್ಸಸ್ ಇನ್ ರಿಲೇಷನ್ ಟು ಅನ್ಲಿಮಿಟೆಡ್ ವಾಂಟ್ಸ್, ಕರೆಕ್ಟ್. ಅದನ್ನೇ ನಾವು ಸ್ಕ್ಯಾರ್ಸಿಟಿ ಅಂತ ಕಾನ್ಸೆಪ್ಟನ್ನ ನೋಡ್ತಾ ಹೋಗ್ತೇವೆ ಅಲ್ವಾ? ಈಗ ಕೆಲವೊಂದು ತುಂಬ ದೊಡ್ಡ ಪ್ರಮಾಣದಲ್ಲಿ ಅವೈಲೇಬಲ್ ಇರುತ್ತೆ. ಇವನ್ ಇಫ್ ಸಮಥಿಂಗ್ ಎಕ್ಸಿಸ್ಟ್ ಇನ್ ಲಾರ್ಜ್ ಕ್ವಾಂಟಿಟಿ, ಇಟ್ ಈಸ್ ಸ್ಟಿಲ್ ಸ್ಕ್ಯಾರ್ಸ್. ಉದಾಹರಣೆಗೆ ನೋಡಿ, ಸ್ಕ್ಯಾರ್ಸಿಟಿ ಅಂದ ತಕ್ಷಣ ಆ ಒಂದು ವಸ್ತು ಕಡಿಮೆ ಇದೆ ಅಂತಲ್ಲ. ನೀವು ಸಿಟಿಲಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಸಿಟಿಯಲ್ಲಿ ಬಸ್ಗಳ ಸಂಖ್ಯೆ ಏನೂ ಕಡಿಮೆ ಇರೋದಿಲ್ಲ. ಆದರೆ ಆಫೀಸ್ ಅವರ್ಸ್ನಲ್ಲಿ ಬಸ್ಸೇ ಸಿಕ್ಕೋದಿಲ್ಲ ಅಲ್ವಾ? ನೀವು ಒಂದು ಹಂತದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಗೊತ್ತಿರುತ್ತೆ, ಆಫೀಸ್ ಅವರಲ್ಲಿ ಬಸ್ ಸಿಕ್ಕೋದೇ ಇಲ್ಲ. ಆವಾಗ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಬಸ್ ಇಲ್ಲ ಅಂತಲ್ಲ, ಬಸ್ಸಸ್ಗಳಿದೆ, ಆದರೆ ಆ ಟೈಮ್ನಲ್ಲಿ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗುತ್ತಲ್ವಾ? ರಿಸೋರ್ಸ್ ಇದೆ, ಆದರೆ ಆ ಟೈಮ್ನಲ್ಲಿ ಅದು ಬೇಕು, ಆವಾಗಲೂ ಸಹ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಶಬ್ದ ಬರುತ್ತೆ, ಸ್ಕ್ಯಾರ್ಸಿಟಿ ಮತ್ತು ಶಾರ್ಟೇಜ್ ಅಂತ. ಎರಡು ಬೇರೆ ಬೇರೆ. ಸ್ಕ್ಯಾರ್ಸಿಟಿ ಆ್ಯಂಡ್ ಶಾರ್ಟೇಜ್. ಸಿಂಪಲ್ ಆಗಿ ಇನ್ನೊಂದ್ಸರಿ ನಾವು ನೋಡ್ತೇವೆ ಆಮೇಲೆ, ಆದರೆ ಒಂದ್ಸಾರಿ ಹೇಳಿಬಿಡ್ತೇನೆ. ಸ್ಕ್ಯಾರ್ಸಿಟಿ ಅನ್ನೋದು ಸುಮಾರು ಆಲ್ಮೋಸ್ಟ್ ಹೇಗಿರುತ್ತೆ ಅಂತಂದರೆ, ಒಂಥರ ಪರ್ಮನೆಂಟ್. ಇದು ಪರ್ಮನೆಂಟ್. ಯಾವಾಗಲೂ ಇಂಥ ವಸ್ತುಗಳು ಎಷ್ಟೇ ಯೂಸ್ ಮಾಡಿದರೂ ಸಾಕಾಗೋದಿಲ್ಲ ಅಲ್ವಾ? ಟೈಮ್ ಇರಬಹುದು, ಅಥವಾ ಫ್ರೆಶ್ ವಾಟರ್ ಇರಬಹುದು, ಅಥವಾ ನಮ್ಮ ಎಕಾನಮಿಯಲ್ಲಿ ಸ್ಕಿಲ್ಡ್ ಲೇಬರ್ಗಳಿರಬಹುದು.
ಯಾವಾಗಲೂ ಇದರ ಒಂದು ಕೊರತೆ ಇರುತ್ತೆ. ಯಾವಾಗಲೂ ಪರ್ಮನೆಂಟ್ ಆಗಿ ಯಾವುದರ ಒಂದು ಕೊರತೆ ಇರುತ್ತೋ ಅದು ಸ್ಕ್ಯಾರ್ಸಿಟಿ. ಆದರೆ ಶಾರ್ಟೇಜ್ ಅಂತಂದರೆ ಇಟ್ಸ್ ಟೆಂಪರರಿ. ಶಾರ್ಟೇಜ್ ಅನ್ನೋದು ಟೆಂಪರರಿ. ಈಗ ಒಂದು ಫ್ಲಡ್ ಬಂತು, ಅಥವಾ ಒಂದು ವಾರ್ ಆಯಿತು, ಅಥವಾ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಡಿಸ್ರಪ್ಷನ್ ಆಯಿತು. ಆವಾಗ ಏನಾಗುತ್ತೆ, ಕೆಲವು ದಿನ ಆಹಾರ ವ್ಯವಸ್ಥೆಗಳು ಡಿಸ್ರಪ್ಟ್ ಆಗಬಹುದು. ಕೆಲವು ದಿನ ಕೆಲವು ಸೌಕರ್ಯಗಳು ಸಿಗದೇ ಇರಬಹುದು. ಟೆಂಪ್ರರಿ ಶಾರ್ಟೇಜಸ್. ಸ್ಕ್ಯಾರ್ಸಿಟಿ ಅಂತಂದರೆ ಪರ್ಮನೆಂಟ್, ಶಾರ್ಟೇಜ್ ಅಂತಂದರೆ ಟೆಂಪ್ರರಿ. ಅಂದರೆ ಇನ್ನೊಂದು ಆಯಾಮ ನೋಡೋದಾದರೆ ಸ್ಕ್ಯಾರ್ಸಿಟಿ ಯಾವಾಗಲೂ ನ್ಯಾಚುರಲ್, ಪ್ರಕೃತಿ ಎಲ್ಲ ಇರೋದು ಆ ರೀತಿಯಾಗಿ, ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕಾಗಲ್ಲ. ಶಾರ್ಟೇಜ್ ಅಂತಂದರೆ ಆಫನ್ ಮ್ಯಾನ್ ಮೇಡ್ ಅಂತ ಹೇಳ್ಬೋದು, ಅಥವಾ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ನ್ಯಾಚುರಲ್ ಆಗಿ ಸ್ಕ್ಯಾರ್ಸಿಟಿ ಇರುತ್ತೆ. ಸ್ಕ್ಯಾರ್ಸಿಟಿ ಮತ್ತು ಶಾರ್ಟೇಜ್ ನಡುವಿನ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು. ಗೊತ್ತಾಗಿದ್ರೆ ಎಸ್ ಅಂತ ಹಾಕಿ. ಒಂದು ಪರ್ಮನೆಂಟ್, ಇನ್ನೊಂದು ಟೆಂಪ್ರರಿ. ಅವಾಗ ಯಾಕೆ ಎಸ್ ಅಂತ ಹಾಕಿ ಕೇಳ್ತಿರ್ತೇನೆ ಅಂತಂದು ನನಗೆ ಕನ್ಫರ್ಮ್ ಆಗಬೇಕು. ನಿಮಗೆ ನೆಟ್ವರ್ಕ್ ಕರೆಕ್ಟ್ ಆಗಿದೆಯಾ, ನನ್ನ ನೆಟ್ವರ್ಕ್ ಸರಿಯಾಗಿದೆಯಾ ಅಂತ, ಮತ್ತು ನಿಮ್ಗೆ ಅರ್ಥ ಆಗಿದೆ ಅಂತಲೂ ಗೊತ್ತಾಗಬೇಕು. ಎಸ್. ಮತ್ತು ಇನ್ನೊಂದು ಪ್ರಶ್ನೆ ಬರುತ್ತೆ, ಕ್ಯಾನ್ ಸಮಥಿಂಗ್ ಬಿ, ಕೆಲವೊಂದು ಫ್ರೀ ಆಗಿ ಸಿಗುತ್ತೆ ನಮಗೆ. ಕ್ಯಾನ್ ಸಮಥಿಂಗ್ ಬಿ ಫ್ರೀ ಆ್ಯಂಡ್ ಯೆಟ್ ಸ್ಕ್ಯಾರ್ಸ್? ಏನಿದ್ರ ಅರ್ಥ? ಫ್ರೀಯಾಗಿ ಸಿಗುತ್ತೆ, ಹಾಗಂತ ಸ್ಕ್ಯಾರ್ಸಿಟಿ ಇಲ್ಲ ಅಂತಾನ? ಎಲ್ಲ ಫ್ರೀಯಾಗಿ ಸಿಗ್ತಾ ಇದೆ. ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ ಅದು ಎಷ್ಟು ಬೇಕಾದರೂ ಇರಬಹುದು. ಸ್ಕ್ಯಾರ್ಸಿಟಿ ಇಲ್ಲ ಅದಕ್ಕೆ, ಆ ವಿಷಯಕ್ಕೆ ಅಂತನ ಅಲ್ಲ. ಇಫ್ ಸಮಥಿಂಗ್ ಇಸ್ ಫ್ರೀ ಅಲ್ವಾ, ಒಂದು ಸಮಥಿಂಗ್ ಫ್ರೀಯಾಗಿ ಸಿಗ್ತಾ ಇದೆ ಅಂತಂದರೆ ಮತ್ಯಾವುದೋ ಒಂದು ವ್ಯವಸ್ಥೆಯ ಮೂಲಕ ಅದಕ್ಕೆ ಕಾಸ್ಟನ್ನು ಭರಿಸ್ತಾ ಇರ್ತಾರೆ. ಉದಾಹರಣೆಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಡವರಿಗೆ ಅಥವಾ ಕೆಲವೊಂದು ವರ್ಗದವರಿಗೆ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅಲ್ವಾ. ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಅನೌನ್ಸ್ ಮಾಡಬಹುದು. ಹೌದು, ಅವರಿಗೆ ಫ್ರೀಯಾಗಿ ಸಿಗ್ತಾ ಇದೆ. ಆ್ಯಕ್ಚುಲಿ ಡಾಕ್ಟರ್ಸ್, ಹಾಸ್ಪಿಟಲ್ ಬೆಡ್ಸು, ಆಪರೇಷನ್ ಥಿಯೇಟರು, ಇದಕ್ಕೆಲ್ಲ ಲಿಮಿಟೇಷನ್ ಇದೆಯಲ್ವಾ. ಫ್ರೀ ಅಂತ ತಕ್ಷಣ ಎಲ್ಲ ಕಡೆಯಿಂದ ಒಂದೇ ಸಾರಿ ಬಂದುಬಿಟ್ರೆ ಅಲ್ವಾ, ಆವಾಗ ಸಮಸ್ಯೆ ಕ್ರಿಯೇಟ್ ಆಗೇ ಆಗುತ್ತೆ. ಫ್ರೀ ಅಂದ ತಕ್ಷಣ ಅದು ಅನ್ಲಿಮಿಟೆಡ್ ಅನ್ನುವಂಥ ಅರ್ಥ ಅಲ್ಲ. ಹೌದು, ಸಮ್ವೇರ್ ಅನ್ನದಾನ, ಮೆಡಿಕಲ್ ಕ್ಯಾಂಪು, ಕರೆಕ್ಟ್. ಸೊ ದ ಸರ್ವಿಸ್ ಮೇ ಬಿ ಫ್ರೀ, ಬಟ್ ದ ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್ ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಗಿವಿಂಗ್ ದಟ್ ಸರ್ವಿಸ್. ಅದಕ್ಕೋಸ್ಕರನೇ ಗೌರ್ಮೆಂಟಲ್ಲಿ ರೂಲ್ಸ್ ಇರಬೇಕು, ಪ್ರಯಾರಿಟಿ ಇರಬೇಕು, ಅಥವಾ ಮತ್ತು ಹಾಸ್ಪಿಟಲ್ಗಳಲ್ಲಿ ವೇಟಿಂಗ್ ಲಿಸ್ಟ್ ಅಂತ ಇರುತ್ತೆ ಬೇರೆ ಬೇರೆ ಕಡೆ, ಅದನ್ನು ನೀವು ನೋಡ್ಬೋದು. ಒಂದು ಆ ಪ್ರಶ್ನೆ ಗೊತ್ತಿರಲಿ. ಎವ್ರಿವೇರ್ ಸ್ಕ್ಯಾರ್ಸಿಟಿ, ಹೌದು, ಪ್ರತಿಯೊಂದು ಕಡೆಯೂ ಸ್ಕ್ಯಾರ್ಸಿಟಿ ಇದ್ದೇ ಇರುತ್ತೆ. ಪ್ರಶ್ನೆಗಳು ಇಂಪಾರ್ಟೆಂಟು, ಬರೆದಿಟ್ಕೊಳ್ಳಿ, ಬರೀ ಎಕನಾಮಿಕ್ ಮಾತ್ರ ಅಲ್ಲ. ನೆಕ್ಸ್ಟು, ವೈ ಕಾಂಟ್ ವಿ ಪ್ರೊಡ್ಯೂಸ್ ಅನ್ಲಿಮಿಟೆಡ್ ರಿಸೋರ್ಸಸ್? ಅನ್ಲಿಮಿಟೆಡ್ ರಿಸೋರ್ಸ್ಗಳನ್ನು ಯಾಕೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರೊಡಕ್ಷನ್ನಿಗೆ ರಿಸೋರ್ಸ್ ಬೇಕಲ್ವಾ. ಪ್ರೊಡಕ್ಷನ್ ಇಟ್ ಸೆಲ್ಫ್ ರಿಕ್ವೈರ್ಸ್ ರಿಸೋರ್ಸಸ್. ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂತಂದರೆ ರಿಸೋರ್ಸ್ ಬೇಕು, ಲ್ಯಾಂಡ್ ಬೇಕು, ಲೇಬರ್ ಬೇಕು, ಸಿಮೆಂಟು, ಫ್ಯಾಕ್ಟ್ರಿಗಳು, ಟೈಮ್ ಬೇಕು, ಮನಿ ಬೇಕು. ಆ ರಿಸೋರ್ಸ್ಗಳೆಲ್ಲ ಆಲ್ರೆಡಿ ಲಿಮಿಟೆಡ್ಡು, ಮತ್ತದೇ ಸೈಕಲ್ಲು. ಹಾಗಾಗಿ ಸ್ಕ್ಯಾರ್ಸಿಟಿ ಅನ್ನೋದು ಎಲಿಮಿನೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಒಂದು ವಾಕ್ಯ ಸರಿಯಾಗಿ ಬರೆದಿಟ್ಕೊಳ್ಳೇಬೇಕು ನೀವು. ಸ್ಕ್ಯಾರ್ಸಿಟಿ ಕ್ಯಾನ್ ನೆವರ್ ಬಿ completely eliminated. It can only be ಅಂತ ಬರ್ಕೊಳ್ಳಿ. only be managed better. ಸ್ಕ್ಯಾರ್ಸಿಟಿಯನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ,
ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಅಷ್ಟೆ. ಸೊ ಇಲ್ಲಿ ತನಕ ನಾವೇನೇನು ನೋಡಿದ್ವಿ ಅಂತಂದರೆ, ಎಸ್, ರಿಸೋರ್ಸಸ್ ಹ್ಯಾವ್ ಅಲ್ಟರ್ನೇಟ್ ಯೂಸಸ್, ಹೌದು, ಅದನ್ನು ಸಹ ನಾವು ಒಂದ್ಸಾರಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಅರ್ಥಶಾಸ್ತ್ರದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅರ್ಥಶಾಸ್ತ್ರ ಅಂತಂದರೆ ಸೈನ್ಸ್ ಆಫ್ ಚಾಯ್ಸಸ್. ಅದಾದಮೇಲೆ ಹ್ಯೂಮನ್ ವಾಂಟ್ಸ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್. ಸೊ ಅದೇ ಫಂಡಮೆಂಟಲ್ ಪ್ರಾಬ್ಲಮ್ ಇಕಾನಮಿದು. ಆಮೇಲೆ ಸ್ಕ್ಯಾರ್ಸಿಟಿ ಅನ್ನುವಂಥ ಕಾನ್ಸೆಪ್ಟು, ವಾಂಟ್ಸಲ್ಲಿ ನೀಡ್ಸು, ಕಂಫರ್ಟು, ಲಕ್ಸುರಿ ಅಂತ ಬಂದಿತ್ತು. ಸ್ಕ್ಯಾರ್ಸಿಟಿ ಬೇರೆ, ಶಾರ್ಟೇಜಸ್ ಬೇರೆ. ಇಷ್ಟು ಕಾನ್ಸೆಪ್ಟು ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ ಇಲ್ಲಿ ತನಕ ಹೇಳಿದ್ದು? ಎಸ್, ಯಾರ್ಯಾರು ನೋಟ್ ಮಾಡ್ಕೊಳ್ತಾ ಇದ್ದೀರಿ? ಒಂದು ವೇಳೆ ನೀವು ಬೇರೆ ವರ್ಕಲ್ಲಿ ಇದ್ದರೂ ಸಹ ಸಾಧ್ಯ ಆದಾಗ ಅಟ್ಲೀಸ್ಟ್ ಕ್ವಶನ್ಗಳಾದರೂ ನೋಡಿಟ್ಕೊಳ್ಳಿ. ಎಸ್, ಒಂದು ನಿಮಿಷ, ಸ್ವಲ್ಪ ನೀರು ಕುಡಿತೇನೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋದಾ ಅಥವಾ ಬ್ರೇಕ್ ಬೇಕಾ ಯಾರಿಗಾದರೂ? ಮುಂದಿನ ಕಾನ್ಸೆಪ್ಟಿಗೆ ಹೋಗೋದಾ? ನೋ ಬ್ರೇಕ್, 2 ಮಿನಿಟ್ ಬ್ರೇಕ್ ಬೇಕಾ? ಬ್ರೇಕ್ ಯಾರಿಗೆ ಬೇಕು? 2 ಮಿನಿಟ್ಸ್ ಬೇಕಾ? ಬ್ರೇಕ್ ಬೇಕಾಗಿದ್ದರೆ ಹೇಳಿ. ದೀಪ್ತಿಯವರು 2 ಮಿನಿಟ್ಸ್ ಅಂತ ಹೇಳಿದಿರಿ. ನೋಡಿ, ಇನ್ನೊಂದು ಕಾನ್ಸೆಪ್ಟ್ ಮುಗಿಸ್ಕೊಂಡು ಹೋಗೋದಾ ಬ್ರೇಕಿಗೆ? ಆಗುತ್ತಾ? ಎಸ್, ಓಕೆ. ಎಸ್, ಅದನ್ನು ನೋಡಿದ್ವಿ ನಾವು. ಈಗ ನೆಕ್ಸ್ಟು ಬರೋದು ಎರಡನೇ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಕಾನಮಿಯಲ್ಲಿ ಮೇನಾಗಿ ಅಷ್ಟು ಬಂತು, ನಾವು ಸೆಕೆಂಡ್ ಅಂತ ಹೇಳ್ಬೋದು. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನಮ್ಮ ಸುತ್ತಮುತ್ತ ತುಂಬ ಬೇರೆ ಬೇರೆ ವಸ್ತುಗಳಿದೆ. ಯು ಕ್ಯಾನ್ ಸಿ ಇನ್ ಯುವರ್ ಸರೌಂಡಿಂಗ್ಸ್. ದೇರ್ ಇಸ್ ಚೇರ್, ಮೊಬೈಲ್ ಅಲ್ವಾ, ಎಷ್ಟೋ ವಸ್ತುಗಳಿದೆ. ಟೀ, ಕಾಫಿ, ಹೀಗೆ ಪ್ರತಿಯೊಂದು ಪ್ರಾಡಕ್ಟನ್ನು ನಾವು ಏನೇನು ಯೂಸ್ ಮಾಡ್ತೀವೋ ಅದ್ರ ಹಿಂದ್ಗಡೆ ಒಂದು ಕಥೆ ಇರುತ್ತೆ. ಯಾರೋ ಒಬ್ಬರು ಮೊದಲು ಅದನ್ನು ಕಂಡು ಹಿಡಿದಿರ್ತಾರೆ ಅಲ್ವಾ. ಈ ಮೊಬೈಲನ್ನು ಮೊದಲು ಯಾರೋ ಇಮ್ಯಾಜಿನ್ ಮಾಡ್ಕೊಂಡಿರಬಹುದು. ಜಗತ್ತಿನಲ್ಲಿ ಎಲ್ಲೋ ಕೂತಿರೋ ಒಬ್ಬ ವ್ಯಕ್ತಿ ಇನ್ಯಾರೋ ಹತ್ರ ಆ ಜಾಗಕ್ಕೆ ಹೋಗದೇನೆ ಮಾತನಾಡಬೇಕು, ಆ ರೀತಿ ಏನಾದರೂ ಕಂಡು ಹಿಡಿಯೋಣ, ಏನಾದರೂ ಯಾರೊಬ್ರು ಇಮ್ಯಾಜಿನ್ ಮಾಡ್ಕೊಂಡಿರ್ಬೇಕಲ್ವಾ. ಆ ರೀತಿ ಇಮ್ಯಾಜಿನೇಷನ್ ಇರುತ್ತೆ ಮೊದಲು. ಆಮೇಲೆ ಇಮ್ಯಾಜಿನೇಷನನ್ನು ರಿಯಾಲಿಟಿಗೆ ತರಲಿಕ್ಕೆ ಅದೆಷ್ಟೋ ಜನ ವರ್ಕ್ ಮಾಡಿರ್ತಾರೆ. ವರ್ಕ್ ಮಾಡಬೇಕು ಅಂತಂದರೆ ಅಲ್ಲಿ ಮನಿ ಇನ್ವೆಸ್ಟ್ ಆಗಲೇಬೇಕು ಅಲ್ವಾ. ನಮ್ಮ ಕಲ್ಪನೆ ಇದೆ ಅಂತ ಮಾತ್ರಕ್ಕೆ ಅದು ರಿಯಾಲಿಟಿಗೆ ಬರೋದಿಲ್ಲ. ಮನಿ ಇನ್ವೆಸ್ಟ್ ಮಾಡಬೇಕು, ಮತ್ತು ಕೆಲವರು ಬಂದು ಎಲ್ಲವನ್ನು ಆರ್ಗನೈಸ್ ಮಾಡಬೇಕು. ಎಸ್, ನೀವು ಹೇಳ್ತಾ ಇದ್ದೀರಿ ಆಲ್ರೆಡಿ. ಆದರೆ ಫಸ್ಟ್ ಟೈಮ್ ಯಾರಾದರೂ ಕೇಳ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇರೋದು ನಾನು, ಕೆಲವರು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ಕೆಲವರು ವರ್ಕ್ ಮಾಡಿರ್ತಾರೆ, ಕೆಲವರು ಇನ್ವೆಸ್ಟ್ ಮಾಡಿರ್ತಾರೆ, ಕೆಲವರು ಎಲ್ಲವನ್ನು ಆರ್ಗನೈಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಎಲ್ಲ ಅಂಶಗಳನ್ನು ನಾವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಕನ್ಸಿಡರ್ ಮಾಡ್ತೇವೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇಲ್ಲದೇನೆ ಉತ್ಪಾದನೆ ಆಗೋದಿಲ್ಲ. ಹಾಗಾದರೆ ಮೊದಲು ಪ್ರೊಡಕ್ಷನ್ ಅಂತಂದ್ರೆ ಏನು ಅಲ್ವಾ, ಅದನ್ನು ತಿಳ್ಕೊಬೇಕು ನಾವು. ಪ್ರೊಡಕ್ಷನ್, ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್ ಅಂತ ನೋಡಿದ್ರೆ, ಕೆಲವರು ಏನು ಅಂದ್ಕೊಳ್ತಾರೆ, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲವು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡೋದು ಅಷ್ಟು ಮಾತ್ರ ಪ್ರೊಡಕ್ಷನ್ನ ಅಲ್ಲ. ಪ್ರೊಡಕ್ಷನ್ ಮೀನ್ಸ್ ಕ್ರಿಯೇಟಿಂಗ್ ಗೂಡ್ಸ್, ಸರಕುಗಳಂತ ಕರಿತೇವೆ, ಗೂಡ್ಸ್ ಆರ್ ಸರ್ವೀಸಸ್. ಗೂಡ್ಸ್ ಆರ್ ಸರ್ವೀಸಸ್ ದಟ್, ನೋಡಿ ಮುಂದೆ ಬರೋದು ಇಂಪಾರ್ಟೆಂಟ್, ದಟ್ ಸ್ಯಾಟಿಸ್ಫೈ ಏನು, ಹ್ಯೂಮನ್ ವಾಂಟ್ಸ್. ಇಟ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಪ್ರೊಡಕ್ಷನ್ ಅಂತಂದರೆ
ನಮಗಿರೋ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ನಾವು ಕೆಲವು ಸರಕುಗಳನ್ನು, ಕೆಲವು ಸೇವೆಗಳನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಆ ಪ್ರೊಡ್ಯೂಸ್ ಮಾಡುವ ಪ್ರಕ್ರಿಯೆಗೆ ಉತ್ಪಾದನೆ ಅಂತ ಹೇಳೋದು. ಫಾರ್ಮರ್ ರೈಸನ್ನು ಬೆಳಿತಾನೆ, ಅದು ಪ್ರೊಡಕ್ಷನ್ನೇ ಅಲ್ವಾ? ಬ್ಯಾಂಕಿಗೆ ಹೋದರೆ ಅವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅದು ಪ್ರೊಡಕ್ಷನ್ನೇ. ಬರೀ ಫ್ಯಾಕ್ಟ್ರಿ ಮಾತ್ರ ಅಲ್ಲ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಪ್ ಡೆವಲಪ್ ಮಾಡ್ತಾನೆ, ಅದು ಪ್ರೊಡಕ್ಷನ್ನು. ಡಾಕ್ಟರ್ ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತಾರೆ, ಅದು ಪ್ರೊಡಕ್ಷನ್ನೇ. ಸೊ ಪ್ರೊಡಕ್ಷನ್ ಈಸ್ ಅಬೌಟ್ ಕ್ರಿಯೇಟಿಂಗ್ ವ್ಯಾಲ್ಯೂ, not just manufacturing things, ವಸ್ತುಗಳನ್ನು ಬರೀ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಪ್ರೊಡಕ್ಷನ್ ಆಗೋದಿಲ್ಲ. ಹೌದು, ಟೀಚರ್ ಇರಬಹುದು, ಯಾರೇ ಇರಬಹುದು, ಎಲ್ಲವೂ ಸಹ ಸರಕು ಸೇವೆ ಅಂತ ಬಂದ ತಕ್ಷಣ ಅದು ಪ್ರೊಡಕ್ಷನ್ನೇ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸ್ ಮಾತ್ರ ಅಲ್ಲ, ಒಂದು ವ್ಯಾಲ್ಯೂ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆಯೋ ಅದು ಪ್ರೊಡಕ್ಷನ್. ಪ್ರೊಡಕ್ಷನ್ನಿಗೋಸ್ಕರ ಈಗ ನಾವು ನೋಡೋದು 4 ಪಿಲ್ಲರ್ಸ್. ಆ ಪ್ರೊಡಕ್ಷನ್ ಆಗಲಿಕ್ಕೆ 4 ಮುಖ್ಯ ಆಧಾರ ಸ್ತಂಭಗಳು. 4 ಪಿಲ್ಲರ್ಸ್ ಆಫ್ ಪ್ರೊಡಕ್ಷನ್. ಈಗಾಗಲೇ ಗೊತ್ತಿದೆ ನಿಮಗೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್‌ಪ್ರೆನ್ಯೂರ್‌ಶಿಪ್. ಗೊತ್ತಿರಬಹುದು, ಮೊದಲು ವಿಡಿಯೋ ಮಾಡಿದ್ದೆ ನಾನು. ಸೊ ಇದರಲ್ಲಿ ಯಾವುದೋ ಒಂದು ಮಿಸ್ ಆದರೂ ಸಹ ಪ್ರೊಡಕ್ಷನ್ನು ಕಷ್ಟ ಆಗುತ್ತೆ ಅಥವಾ ಇಂಪಾಸಿಬಲ್ ಅಲ್ವಾ? ಇವನ್ ಇಫ್ ಒನ್ ಆಫ್ ದಿಸ್ ಇಸ್ ಮಿಸ್ಸಿಂಗ್, ಪ್ರೊಡಕ್ಷನ್ಸ್ ಬಿಕಮ್ಸ್ ಡಿಫಿಕಲ್ಟ್ ಆರ್ ಇಂಪಾಸಿಬಲ್. ಒಂದೊಂದಾಗಿ ನಾವು ಬ್ರೀಫಾಗಿ ನೋಡ್ತಾ ಹೋಗೋಣ. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಹಾಗಾಗಿ ಮೊದಲನೇದು ಲ್ಯಾಂಡ್. ಲ್ಯಾಂಡ್ ಅಂತಂದರೆ ಭೂಮಿ ಮಾತ್ರನಾ? ಲ್ಯಾಂಡ್ ಮೀನ್ಸ್ ಓನ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್, ಅದಕ್ಕೆ ಮಾತ್ರ ಲ್ಯಾಂಡ್ ಅಂತ ಹೇಳೋದಾ? ಅಲ್ಲ. ಲ್ಯಾಂಡ್ ಇನ್ಕ್ಲೂಡ್ಸ್ ಆಲ್ ನ್ಯಾಚುರಲ್ ರಿಸೋರ್ಸಸ್. ಫ್ಯಾಕ್ಟ್ರಿ ಅಲ್ಲ, ಅದರ ನ್ಯಾಚುರಲ್ ರಿಸೋರ್ಸ್ಗಳಿಗೆಲ್ಲ ಸೇರಿ ನಾವು ಲ್ಯಾಂಡ್ ಅಂತ ಕರಿತೇವೆ. ಲ್ಯಾಂಡ್ ಬರುತ್ತೆ, ಕಾಮನ್ ಆದ ಲ್ಯಾಂಡು ಬರುತ್ತೆ, ರಿವರ್ಸ್ ಬರುತ್ತೆ, ಫಾರೆಸ್ಟ್ ಬರುತ್ತೆ, ಮಿನರಲ್ಸ್, ವಿಂಡ್, ಸನ್ಲೈಟ್, ಓಷಿಯನ್. ಸೊ ಈ ರೀತಿ ಎಲ್ಲ ನ್ಯಾಚುರಲ್ ರಿಸೋರ್ಸ್ಗಳನ್ನು ನಾವು ಲ್ಯಾಂಡ್ ಅನ್ನುವ ಫ್ಯಾಕ್ಟರ್ನಲ್ಲೇ ಕನ್ಸಿಡರ್ ಮಾಡ್ತೇವೆ. ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಬರೋದು ಲ್ಯಾಂಡ್ನ ಅಡಿಯಲ್ಲಿ, ಈ ಒಂದು ಫ್ಯಾಕ್ಟರ್ನ ಅಡಿಯಲ್ಲಿ. ಅಂದರೆ ನೇಚರ್ ನಮ್ಗೆ ಕೊಟ್ಟಿರುವಂಥ ಒಂದು ಗಿಫ್ಟ್. ನಾವು ಅದನ್ನು ಯೂಸ್ ಮಾಡ್ತೇವೆ, ಆದರೆ ನಾವೇ ಹೋಗಿ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಅಲ್ವಾ? ಏನೂ ಇಲ್ಲದೇನೆ ನಾವು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಪ್ರಕೃತಿ ನಮ್ಗೆ ಕೊಟ್ಟಿದೆ, ಹಾಗಂತ ನಾವು ಅದೇ ರೀತಿಯಾದಂತಹ ಅಷ್ಟೇ ಪರ್ಫೆಕ್ಟ್ ಆದಂತಹ ವಸ್ತುವನ್ನು ಅಥವಾ ಆ ಒಂದು ವಿಷಯವನ್ನು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಆರ್ಟಿಫಿಷಿಯಲ್ ಆಗಿ ನಾವು ಕ್ರಿಯೇಟ್ ಮಾಡ್ತಾ ಇರ್ತೇವೆ, ಅಂದರೆ ಪ್ರಕೃತಿಯ ಆ ಒಂದು ಸೌಂದರ್ಯವನ್ನು ನಾವು ಅದರಲ್ಲಿ ತರಲಿಕ್ಕೆ ಆಗೋದಿಲ್ಲ. ಸೊ ನೇಚರ್ಸ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಎಲ್ಲ ಬರುತ್ತೆ, ಇದು ನೆನಪಿರಲಿ. ಆಲ್ ನ್ಯಾಚುರಲ್ ರಿಸೋರ್ಸ್ಗಳು ಇದರಲ್ಲಿ ಬರುತ್ತೆ. ಎರಡನೇದು ಲೇಬರ್. ಲೇಬರ್ ಅಂತಂದರೆ ಶ್ರಮ, ಅಂದರೆ ಶ್ರಮವನ್ನು ಹಾಕುವವರಿಗೆ ಶ್ರಮಿಕರು, ಅವರಿಗೂ ಲೇಬರ್ಸ್ ಅಂತ ಹೇಳ್ತೇವೆ. ಮೇನ್ ಆಗಿ ಶ್ರಮ, ಅದು ಬೌದ್ಧಿಕವಾಗಿರಬಹುದು, ದೈಹಿಕವಾಗಿರಬಹುದು. ಮಷಿನ್ಗಳಿಂದ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ದಿನ ಬರಬಹುದು. ಆದರೆ ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ಮಷಿನ್ ಕೆನಾಟ್ ಡೂ ಎವ್ರಿಥಿಂಗ್. ಹ್ಯೂಮನ್ ಎಫರ್ಟ್ ಈಸ್ ಆಲ್ವೇಸ್ ನೀಡೆಡ್. ಮನುಷ್ಯರ ಪ್ರಯತ್ನ ಬೇಕು. ಆ ಎಫರ್ಟಿಗೆ ನಾವೇನಂತ ಕರಿತೇವೆ? ಲೇಬರ್ ಅಂತ ಕರಿತೇವೆ. ದಟ್ ಎಫರ್ಟ್ ಈಸ್ ಕಾಲ್ಡ್ ಲೇಬರ್. ಅದು ಏನಾಗಿರಬಹುದು? ಫಿಸಿಕಲ್ ವರ್ಕ್ ಆಗಿರಬಹುದು, ಅಥವಾ ಮೆಂಟಲ್ ವರ್ಕ್ ಸಹ ಆಗಿರಬಹುದು. ದೈಹಿಕ ಶ್ರಮ ಆಗಿರಬಹುದು, ಬೌದ್ಧಿಕ ಶ್ರಮ ಸಹ ಆಗಿರಬಹುದು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ ಅಲ್ವಾ? ಡೇಟಾ ಅನಲಿಸ್ಟ್ ಇರ್ತಾರೆ. ಒಬ್ಬರು ದೈಹಿಕವಾಗಿ ಶ್ರಮ ಪಟ್ಟರೆ ಇನ್ನೊಬ್ಬರು ಮೆಂಟಲಿ ಆ ಒಂದು ಶ್ರಮವನ್ನು ಹಾಕಿರ್ತಾರೆ. ಸೊ ಅದು ಗೊತ್ತಿರಲಿ, ಲೇಬರ್ ಇಸ್ ನಾಟ್ ಡಿಫೈನ್ಡ್ ಬೈ ದಿ ಟೈಪ್ ಆಫ್ ದಿ ಜಾಬ್, ಇಟ್ ಇಸ್ ಡಿಫೈನ್ಡ್ ಬೈ ದಿ ಹ್ಯೂಮನ್ ಎಫರ್ಟ್. ಎಫರ್ಟಿಂದ ಡಿಫೈನ್ ಆಗ್ತಾ ಇರೋದು, ಡಿಫೈನ್ಡ್ ಬೈ ಹ್ಯೂಮನ್ ಎಫರ್ಟ್. ಸೊ ಲೇಬರ್ ಆಯಿತು.
ಇದಾದ್ಮೇಲೆ ನೆಕ್ಸ್ಟು ಕ್ಯಾಪಿಟಲ್, ಬಂಡವಾಳ ಅಂತ ಕರಿತೇವೆ. ಬಂಡವಾಳಶಾಹಿ, ಕ್ಯಾಪಿಟಲಿಸಮ್ ಅನ್ನೋದೆಲ್ಲ ಇಲ್ಲಿಂದಾನೇ ಶುರು ಆಗುತ್ತೆ. ಸೊ ಕ್ಯಾಪಿಟಲ್ ಅಂದ ತಕ್ಷಣ ನೋಡಿ, ಕೆಲವರು ಕ್ಯಾಪಿಟಲಿಗೆ ಮನಿ ಅಂತ ಡೈರೆಕ್ಟ್ ಆಗಿ ಅಂದ್ಕೊಂಡ್ಬಿಡ್ತಾರೆ. ಮನಿ ಅಲ್ಲ. ಕ್ಯಾಪಿಟಲ್ ಇಸ್ ನಾಟ್ ಈಕ್ವಲ್ ಟು ಮನಿ. ಮನಿ ಇಟ್ ಸೆಲ್ಫ್ ಡಸ್ ನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ಆಗ್ತಾ ಇದೆಯಾ? ಮನಿ ಇದ್ರೆ ಎಲ್ಲವನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವೆನ್ ಮನಿ ಈಸ್ used to create productive assets, then it becomes capital. ಅರ್ಥ ಆಗ್ತಾ ಇದೆಯಾ? ಇಟ್ ಬಿಕಮ್ಸ್ ಕ್ಯಾಪಿಟಲ್. ಮನಿಯನ್ನ ಡೈರೆಕ್ಟ್ ಆಗಿ ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಮನಿಯಿಂದ ಯೂಸ್ಫುಲ್ ಆಗಿರೋ ಪ್ರೊಡಕ್ಟಿವ್ ಅಸೆಟ್ಗಳನ್ನು ಕ್ರಿಯೇಟ್ ಮಾಡಿದರೆ ಆವಾಗ ಅದು ಕ್ಯಾಪಿಟಲ್. ಕ್ಯಾಪಿಟಲಿಗೆ ಬೇರೆ ಬೇರೆ ಎಕ್ಸಾಂಪಲ್ಲು ಮಷೀನ್ಗಳು ಹೌದು, ಕಂಪ್ಯೂಟರ್ಗಳು ಹೌದು, ಫ್ಯಾಕ್ಟ್ರಿ, ರೋಡ್ಸು, ಸಾಫ್ಟ್ವೇರು, ಎಸ್, ಈ ರೀತಿ ಫಿಸಿಕಲ್ ಇರ್ಬೋದು, ಹ್ಯೂಮನ್ ಇರ್ಬೋದು. ಸೊ ಬಂಡವಾಳ ಅಂದರೆ ಏನು ಕ್ಯಾಪಿಟಲ್ ಅಂತಂದರೆ ದೀಸ್ ಹೆಲ್ಪ್ ಪ್ರೊಡ್ಯೂಸ್ more goods and services. ಅಂದರೆ ಈ ಕ್ಯಾಪಿಟಲ್ನ ಯೂಸ್ ಮಾಡಿಕೊಂಡು ನಾವು ಇನ್ನಷ್ಟು ಸೇವೆ ಸರಕುಗಳನ್ನು ಉತ್ಪಾದಿಸ್ತೇವೆ. ಅಥವಾ ಇನ್ನೊಂದು ವಾಕ್ಯ ಸಹ ಬರ್ಕೋಬಹುದು. ಕ್ಯಾಪಿಟಲ್ ಮೀನ್ಸ್ ಅಥವಾ ಈಕ್ವಲ್ ಟು ಮ್ಯಾನ್ ಮೇಡ್ ರಿಸೋರ್ಸಸ್ used for further production. ಅದು ಕ್ಯಾಪಿಟಲ್. ಮ್ಯಾನ್ ಮೇಡ್ ರಿಸೋರ್ಸಸ್ ಯೂಸ್ಡ್ ಫಾರ್ ಫರ್ದರ್ ಪ್ರೊಡಕ್ಷನ್. ನೆಕ್ಸ್ಟ್ 4ನೇದು ಗೊತ್ತಿದೆ ನಿಮಗೆ, ಆಂಟ್ರಪ್ರಿನರ್ಶಿಪ್. ಉದ್ಯಮಶೀಲತೆ ಅಂತ ಕರಿತೇವೆ ಅಲ್ವಾ? ಈಗ ನಿಮ್ಮ ಹತ್ರ ಲ್ಯಾಂಡ್ ಇದೆ, ಲೇಬರ್ ಇದೆ, ಅಂದರೆ ವರ್ಕರ್ಸ್ ಇದ್ದಾರೆ, ಮಷಿನ್ಗಳಿದೆ. ಇಷ್ಟಿದ್ರೆ ಇಂಡಸ್ಟ್ರಿ ರೆಡಿ ಆಗೋದಿಲ್ಲ. ನಮ್ಮ ಹತ್ರ ಲ್ಯಾಂಡ್ ಇದ್ದು ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಆ ಸಿಸ್ಟಮ್ ಇಲ್ಲದೆ ಇದ್ದರೆ ಇದೆಲ್ಲ ರಿಸೋರ್ಸ್ಗಳು ಇದ್ದು ವೇಸ್ಟ್. ಹಾಗಾಗಿ ಆವಾಗ ಏನು ಬೇಕಾಗುತ್ತೆ? ಒಬ್ಬರು ಮುಂದೆ ಬಂದು ರಿಸ್ಕ್ ತೆಗೆದುಕೊಂಡು ಎಲ್ಲವನ್ನ ನಿಭಾಯಿಸಬೇಕಾಗತ್ತೆ. ಅವರನ್ನು ನಾವು ಆಂಟ್ರಪ್ರಿನರ್ ಅಂತ ಕರಿತೇವೆ. ಆಂಟ್ರಪ್ರಿನರ್ ಅಂತಂದರೆ ಯಾರು ಎಲ್ಲ ಫ್ಯಾಕ್ಟರ್ಗಳನ್ನ ಕಂಬೈನ್ ಮಾಡ್ತಾರೋ, ಡಿಸಿಷನ್ ಕೈಗೊಳ್ತಾರೋ, ರಿಸ್ಕ್ ತೆಗೆದುಕೊಳ್ತಾರೋ, ಇನೋವೇಷನ್ಗೆ ಫೋಕಸ್ ಮಾಡ್ತಾರೋ, ಪ್ರೊಡಕ್ಷನ್ ಹೆಚ್ಚು ಮಾಡ್ತಾರೋ ಅವರು ಆಂಟ್ರಪ್ರಿನರ್ ಅಲ್ವಾ? ಆ ಲೀಡರ್ಶಿಪ್ ಇಲ್ಲದೇನೆ ರಿಸೋರ್ಸ್ಗಳು ಐಡಲ್ ಆಗಿದ್ದು ಬಿಡುತ್ತೆ. ರಿಸೋರ್ಸ್ಗಳಿಗೆ ಯಾವುದೇ ಯುಟಿಲಿಟಿ ಇರೋದಿಲ್ಲ. ಪ್ರೊಡಕ್ಷನ್ನಿಗೆ ಬ್ರೇನ್ ಬೇಕಾಗಿರೋದು, ಅಥವಾ ಬ್ರೇನ್ ಅಂತ ಹೇಳ್ಬೋದು ಯಾವುದನ್ನು? ಆಂಟ್ರಪ್ರಿನರ್ಶಿಪ್ಪನ್ನು. ಎಲ್ಲ ನಿಭಾಯಿಸೋದು, ಎಲ್ಲ ಒಗ್ಗೂಡಿಸೋದು. ಅವರು ಆಂಟ್ರಪ್ರಿನರ್. ಅವರ ಒಂದು ಪ್ರಕ್ರಿಯೆ, ಪ್ರೊಸೆಸ್ಸು ಆಂಟ್ರಪ್ರಿನರ್ಶಿಪ್. ಸೊ 4 ಫ್ಯಾಕ್ಟರ್ಗಳು ಗೊತ್ತಾಗಿದೆ ನಿಮಗೆ: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆಂಟ್ರಪ್ರಿನರ್ಶಿಪ್. ಈಗ ಎಲ್ಲ ಸೇರಿ ಹೇಗೆ ಕೆಲಸ ಮಾಡುತ್ತೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಎಸ್ ಹೌದು, ಕೆಪಾಬಿಲಿಟಿ ಟು ಆರ್ಗನೈಸ್ ಎವ್ರಿಥಿಂಗ್ ರಿಲೇಟೆಡ್ ಟು ಸಮಥಿಂಗ್ ಹೇಳ್ಬೋದು. ಹಾಗೆ ಎಲ್ಲ 4 ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಅಂತಂದರೆ, ಒಂದು ಬೇಕ್ರಿ ಇದೆ ಅಂತ ಇಟ್ಕೊಳ್ಳೋಣ. ಬೇಕ್ರಿ ಶಾಪಿಗೋಸ್ಕರ ಲ್ಯಾಂಡ್ ಬೇಕು ಅಲ್ವಾ? ಶಾಪನ್ನು ನಡೆಸಲಿಕ್ಕೆ, ಆ ಬೇಕರಿ ನಡೆಸಲಿಕ್ಕೆ ಲ್ಯಾಂಡ್ ಬೇಕು. ಬೇಕರಿಗೆ ಮತ್ತು ಕೆಲಸ ಮಾಡಲಿಕ್ಕೆ ಸ್ಟಾಫ್ಗಳು ಬೇಕು, ಲೇಬರ್. ಅದು ಮತ್ತು ಕ್ಯಾಪಿಟಲ್ ಅಂತಂದರೆ ಅವರದ್ದೇ ಆದ ಓವನ್ ಇರುತ್ತೆ, ಮಿಕ್ಸರು, ಆ ಥರ ಏನೇನು ಬೇಕು ಅಂತಹ ಮಷಿನ್ಗಳಿರುತ್ತೆ, ಅದು ಕ್ಯಾಪಿಟಲ್ಲು. ಮತ್ತು ಯಾರು ಬೇಕರಿ ಸ್ಟಾರ್ಟ್ ಮಾಡಿ ಎಲ್ಲ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾರೋ ಆ ಬಿಸ್ನೆಸ್ ಮೆನ್ನು, ಅವರು ಯಾರು? ಆಂಟ್ರಪ್ರಿನರು. ಸೊ ಹಾಗಾಗಿ ಎಲ್ಲ ಸೇರಿ ಈ ಥರ ಯಾವುದೇ ಬಿಸ್ನೆಸ್ ತಗೊಳ್ಳಿ, ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು, ಆಂಟ್ರಪ್ರಿನರು ಎಲ್ಲ ಸೇರಿಕೊಂಡು ಆ ಉದ್ಯಮವನ್ನು ನಡೆಸ್ತಾ ಇರ್ತಾರೆ. ಯಾವುದೋ ಒಂದು ರಿಮೂವ್ ಮಾಡಿದ್ರು
ವರ್ಕ್ ಆಗೋದಿಲ್ಲ, ಪ್ರೊಡಕ್ಷನ್ ಆಗೋದಿಲ್ಲ. ಪ್ರೊಡಕ್ಷನ್ ಹ್ಯಾಪನ್ಸ್ ಓನ್ಲಿ ವೆನ್ ಆಲ್ 4 ವರ್ಕ್ಸ್ ಟುಗೆದರ್. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಲೇಬರ್ ಅನ್ನುವಂಥ ಒಂದು ಆಸ್ಪೆಕ್ಟ್ ಇದೆಯಲ್ವಾ, ಶ್ರಮ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಕ್ಯಾನ್ ಟೆಕ್ನಾಲಜಿ ಟೆಕ್ನಾಲಜಿ ಇದು ಎಲ್ಲೋ ಟೆಕ್ನಾಲಜಿ ಎಸ್ ಕಾಣಿಸ್ತಾ ಇರ್ಬೋದು, ರೀಪ್ಲೇಸ್ ಲೇಬರ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಡಿಬೇಟೇಬಲ್, ಇದು ತುಂಬ ಕಡೆ ಇದ್ರ ಬಗ್ಗೆ ಡಿಬೇಟ್ ಆಗ್ತಾ ಇರುತ್ತೆ. ಟೆಕ್ನಾಲಜಿ ಲೇಬರ್ಗಳನ್ನ ರೀಪ್ಲೇಸ್ ಮಾಡುತ್ತಾ ಅಂತ ಒಂದು ಪ್ರಶ್ನೆ. ಕಂಪ್ಲೀಟಾಗಿ ರೀಪ್ಲೇಸ್ ಮಾಡುತ್ತಾ ನಿಮ್ಮ ಪ್ರಕಾರ? ನೋ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಕಂಪ್ಲೀಟ್ ರೀಪ್ಲೇಸ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಹೇಳಬೇಕು, ಮುಂದಿನ ಗೊತ್ತಿಲ್ಲ. ಇತ್ತೀಚಿನ ಒಂದು ಬೆಳವಣಿಗೆಗಳ ಪ್ರಕಾರ ಒಂದು ಹಂತದಲ್ಲಿ ಮನುಷ್ಯರ ಒಂದು ಇನ್ವಾಲ್ವ್ಮೆಂಟ್ ಬೇಕೇ ಬೇಕಾಗತ್ತೆ. ಹೌದು, ಕಡಿಮೆ ಮಾಡಬಹುದು, ಕೆಲವೊಂದು ಲೇಬರ್ಗಳ ಟೈಪನ್ನು ಕಡಿಮೆ ಮಾಡಬಹುದು. ಆದರೆ ಅದರಿಂದ ಹೊಸ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದೆ. ಆ ಜಾಬಿಗೆ ನಾವು ಟ್ರಾನ್ಸಿಷನ್ ಆಗ್ತೀವ ಅಥವಾ ನಾವು ಅದಕ್ಕೆ ಬದಲಾಗ್ತೀವ ಅನ್ನೋದು ಇಂಪಾರ್ಟೆಂಟ್. ಮೊದಲು ಬ್ಯಾಂಕಿಂಗ್ ಟಾಸ್ಕ್ ಇರ್ತಾ ಇತ್ತು ಎಷ್ಟೋ, ATM ಬಂದ ಮೇಲೆ ಆ ಟಾಸ್ಕು ಕಡಿಮೆ ಆಗಿಬಿಟ್ಟಿದೆ, AI ಬಂದಿದೆ. ಹೌದು, ಒಂದು ಹಂತಕ್ಕೆ ನಾವು ಹೇಳ್ಬೋದು, ಆದರೆ ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡಲಿಕ್ಕೆ ಇನ್ನೂ ಆಗಿಲ್ಲ, ಅಷ್ಟೇ ನಾ ಹೇಳೋದು. ಇನ್ನೂ ಕಂಪ್ಲೀಟ್ ಆಗಿ ಲೇಬರನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗಿಲ್ಲ. ಟೆಕ್ನಾಲಜಿ ಇಸ್ ನಾಟ್ ಪರ್ಫೆಕ್ಟ್ ಟು ಪ್ರೊಡ್ಯೂಸ್ ಎವ್ರಿಥಿಂಗ್. ಆ್ಯಸ್ ಆಫ್ ನಾವು ಅದನ್ನು ಒಪ್ಕೋಬಹುದು, ಆದರೆ ಮುಂದೆ ಹೇಳಲಿಕ್ಕೆ ಆಗಲ್ಲ. ಯಾವುದನ್ನು ನಾವು ಮೊದಲು ಅಸಾಧ್ಯ ಅಂತ ಅಂದ್ಕೊಂಡಿದ್ದೇವೋ ಅದು ಇವತ್ತು ಸಾಧ್ಯ ಆಗ್ತಾ ಇದೆ. ಸೊ ಮುಂದಿನ ಗೊತ್ತಿಲ್ಲ. ಆ್ಯಸ್ ಆಫ್ ನೌ ಟೆಕ್ನಾಲಜಿ ಕಾಂಟ್ ರೀಪ್ಲೇಸ್ ಲೇಬರ್ ಆರ್ ಆಲ್ ಲೇಬರ್ಸ್. ಆದರೆ AI ಬಂದ ಮೇಲೆ ದೊಡ್ಡ ಡಿಸ್ರಪ್ಷನ್ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಆಗ್ತಾ ಇದೆ. ಇವಾಗ ಅದು ಗೊತ್ತಿರಲಿ. ಸೊ ಒಂದು ಕಡೆ ಏನು ಡಿಸ್ರಪ್ಷನ್ ಆಗ್ತಾ ಇದ್ರು, ಇನ್ನೊಂದು ಕಡೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಕೆಲವೊಂದು ಜಾಬ್ಗಳಿಗೆ ವ್ಯಾಲ್ಯೂ ಹೋಗ್ತಾ ಇದ್ರು, ಬೇರೆ ಜಾಬ್ಗಳಿಗೆ ಡಿಮ್ಯಾಂಡ್ ಬರ್ತಾ ಇದೆ. ಈಗ AI ರಿಲೇಟೆಡ್ ಜಾಬ್ಗಳು ಡಿಮ್ಯಾಂಡ್ ಬರ್ತಾ ಇದೆ. ಈ ರೀತಿ ಒಂದರಿಂದ ಒಂದು ಬದಲಾಗ್ತಾ ಇದೆ ಅಂತ ಹೇಳ್ಬೋದು. ಆದರೆ ಮುಂದೆ ನಮ್ಗೆ ಗೊತ್ತಿಲ್ಲ ಅಲ್ವಾ? ಅದನ್ನು ಒಪ್ಕೋಬೇಕು ನಾವು. ಎಲಿಮಿನೇಟ್ ಆಗಿ ಅಂದರೆ ಕಂಪ್ಲೀಟ್ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರೆ, ಆ್ಯಸ್ ಆಫ್ ನೌ ಇಟ್ಸ್ ನಾಟ್ ಪಾಸಿಬಲ್. ಬಟ್ ಇನ್ ಫ್ಯೂಚರ್ ವಿ ಡೋಂಟ್ ನೋ ಯೆಟ್. ಮತ್ತು ಯಾವುದಾದ್ರೂ ಒಂದೇ ಫ್ಯಾಕ್ಟರ್, 4 ಫ್ಯಾಕ್ಟರ್ ನೋಡಿದ್ವಲ್ವಾ, 4 ಫ್ಯಾಕ್ಟರ್ನಲ್ಲಿ ಒಂದು ಫ್ಯಾಕ್ಟರ್ ಮಾತ್ರ ಮುಖ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲದಕ್ಕಿಂತ ಇದು ಮಾತ್ರ ಬೆಸ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಸ್ ದರ್ ಎನಿ ಒನ್ ಫ್ಯಾಕ್ಟರ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್? ಹಾಗೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಎಲ್ಲ ಬೇಕು. ದರ್ ಇಂಪಾರ್ಟೆಂಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಪ್ರೊಡಕ್ಷನ್. ಏನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಅದರ ಆಧಾರದ ಮೇಲೆ ಕೆಲವೊಂದು ಸಾರಿ ಲ್ಯಾಂಡ್ ಇಂಪಾರ್ಟೆಂಟ್ ಆಗಿರುತ್ತೆ, ಕೆಲವೊಂದು ಸಾರಿ ಲೇಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಯಾವಾಗಲೂ ಲ್ಯಾಂಡೇ ಇಂಪಾರ್ಟೆಂಟು, ಯಾವಾಗಲೂ ಲೇಬರೇ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಡಿಪೆಂಡಿಂಗ್ ಆನ್ ದಿ ಕಾಂಟೆಕ್ಸ್ಟ್ ಸಿಚುವೇಶನ್. ಹೌದು, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಕರೆಕ್ಟ್. ಕೆಲವೊಂದರಲ್ಲಿ ಸ್ಟಾರ್ಟಪ್ಗಳಲ್ಲಿ ಕ್ಯಾಪಿಟಲ್ ಇಂಪಾರ್ಟೆಂಟ್, ಅವರಿಗೆ ಬೇರೆ ಇದೆಲ್ಲ ಈಸಿಯಾಗಿ ಸಿಗಬಹುದು, ಆದರೆ ಕ್ಯಾಪಿಟಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ. ಕರೆಕ್ಟ್, ಪ್ರಯಾರಿಟಿ ಚೇಂಜ್ ಆಗುತ್ತೆ ಅಲ್ವಾ? ಆ ರೀತಿ ಗೊತ್ತಾಗಿರ್ಬೋದು. ಲ್ಯಾಂಡು, ಲೇಬರು, ಕ್ಯಾಪಿಟಲು, ಆಂಟ್ರಪ್ರನರ್ಶಿಪ್. ಪ್ರೊಡಕ್ಷನ್ ಅಂತಂದರೆ ಒಂದ್ಸಾರಿ ಹೇಳ್ತೇನೆ, ಪ್ರೊಡಕ್ಷನ್ ಮೀನ್ಸ್ ಕ್ರಿಯೇಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಮನುಷ್ಯರ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ನಾವೇನು ಸರಕು ಸೇವೆಗಳನ್ನು ಉತ್ಪಾದಿಸ್ತೇವೋ ಅದು ಪ್ರೊಡಕ್ಷನ್ನು. ಪ್ರೊಡಕ್ಷನಿಗೋಸ್ಕರ ಏನು ಬೇಕು ನಮಗೆ? ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು, ಆಂಟ್ರಪ್ರನರ್ಶಿಪ್ ಬೇಕು. ಅದರಲ್ಲಿ ಬೇರೆ ಬೇರೆ ಸಿಂಪಲಾಗಿ ಏನೇನಿದೆ ಅಂತ ಗೊತ್ತಾಗಿದ್ದರೆ ಬ್ರೇಕ್ ತಗೊಳ್ಳಿ. ಅರ್ಥ ಆಗಿದೆ ಅಲ್ವಾ? ಇಲ್ಲಿ ತನಕ 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, 5 ನಿಮಿಷ ಬ್ರೇಕ್ ತಗೊಳ್ಳಿ. ಅರ್ಥ ಆಗಿದ್ರೆ ಎಸ್ ಅಂತ ಹಾಕಿ, ಡೌಟ್ ಇದ್ದರೆ ಕೆಳಗಡೆ ಮೆಸೇಜ್ ಮಾಡಿರಿ. ವಿಡಿಯೋ ಎಂಡ್ ಮಾಡ್ತೇನೆ, ವಿಡಿಯೋದಲ್ಲಿ ಮತ್ತೊಂದು ಮುಂದೆ ರೆಕಾರ್ಡಿಂಗ್ ಬೇರೆ ಮಾಡ್ತೇನೆ. ಗೂಗಲ್ ಮೀಟ್ ಲಿಂಕ್ ಹೀಗೆ ಇರುತ್ತೆ, ಇಲ್ಲೇ ಹೀಗೆ ಇರುತ್ತೆ, ಹಾಗೆ ಇಡಿ. ಲೆಫ್ಟ್ ಆಗೋದು ಬೇಡ. 5 ನಿಮಿಷದ ನಂತರ 4:10 ಸ್ಟಾರ್ಟ್ ಆಗುತ್ತೆ ವಾಪಸ್. 4:04 ಆಯಿತು, 4:10, 4:10ಗೆ ವಾಪಸ್ಸು ಬರೋಣ.